ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ದೇವಿ ಮಾಹಾತ್ಮೆ ಶ್ರವಣ ಯಜ್ಞದಲ್ಲಿ ಈಗ ಮಧ್ಯಮ ಚರಿತ್ರೆಯನ್ನು ಮುಕ್ತಾಯ ಮಾಡಿ ಉತ್ತಮ ಚರಿತ್ರೆಯನ್ನು ಆರಂಭ ಮಾಡಬೇಕಾಗಿದೆ. ಈ 5ನೆಯ ಅಧ್ಯಾಯ ಆರಂಭವಾಗುವುದೇ ಶುಂಭ ನಿಶುಂಭಾದಿ ದೈತ್ಯರಿಂದ ನೊಂದಂಥ ಈ ದೇವತೆಗಳೆಲ್ಲ ಸೇರಿ ಭಗವತಿಯನ್ನ ಸ್ತೋತ್ರ ಮಾಡುತ್ತಿದ್ದಾರೆ ಅಂತ. ಹೃತಾಧಿಕಾರ ಸ್ತ್ರಿದಶಾಸ್ತಾಭ್ಯಾಂ ಸರ್ವೇ ನಿರಾಕೃತಾಃ ಮಹಾಸುರಾಭ್ಯಾಂ ತಾಂ ದೇವಿ ಸಂಸ್ಮರಂತ್ಯ ಪರಾಜಿತಾಂ. ಆ ಮಹಾ ಅಸುರರಿಂದ ಅಧಿಕಾರವನ್ನು ಕಳೆದುಕೊಂಡಂಥ ಎಲ್ಲ ದೇವತೆಗಳು ಅಪರಾಜಿತ ಎಂಬ ದೇವಿಯನ್ನ ಪ್ರಾರ್ಥನೆ ಮಾಡ್ತಾರಂತೆ. ಅಪರಾಜಿತ ನೋಡಿ, ಹೆಸರೇ ಎಷ್ಟು ಅದ್ಭುತವಾಗಿದೆ. ಪರಾಜಯವೇ ಇಲ್ಲ ಅಂತ. ಯಾವ ದಿಕ್ಕಿನಲ್ಲಿ ಹೋದರೂ ಯಾವ ಕಾಲದಲ್ಲಿ ಹೋದರೂ ಜಯ ಅನ್ನುವಂಥದ್ದು ಶತಸಿದ್ಧವಾದಂಥ ದೇವಿ ಅಪರಾಜಿತ ಅಂತ. ಈಗ ಈ ದೇವತೆಗಳೆಲ್ಲ ಮಾಡುವಂಥ ಸ್ತೋತ್ರವನ್ನು ಅಪರಾಜಿತಾ ಸೂಕ್ತ ಅಂತಲೇ ಕರೀತಾರೆ. ಈ ಸ್ತೋತ್ರ ಅತ್ಯಂತ ಮಹಿಮಾನ್ವಿತವಾದಂಥ ಸ್ತೋತ್ರ. ಇದನ್ನೇ ಅಪರಾಜಿತಾ ಸೂಕ್ತ ಅಂತಲೂ ಕರೆದಿದ್ದಾರೆ, ದೇವಿ ಸೂಕ್ತ ಅಂತಲೂ ಹೇಳಿದ್ದಾರೆ, ಮಹಾಚಂಡಿ ಅನ್ನುವ ಹೆಸರಿಂದಲೂ ಕರೆದಿದ್ದಾರೆ. ಮತ್ತು ಇದರಲ್ಲಿ ವಿಶೇಷ ಅಂತಂದರೆ ಎಲ್ಲೂ ಕಾಣದೇ ಇರತಕ್ಕಂತಹ ನಮಸ್ಕಾರದ ಬಾಹುಳ್ಯ. ಅನೇಕ ಬಾರಿ ನಮಸ್ಕಾರ ನಮಸ್ಕಾರ ಅಂತ ಮತ್ತೆ 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 ಹೇಳ್ತಾ ಹೋಗ್ತಾರೆ. ಇದು ಈ ಅಪರಾಜಿತಾ ಸೂಕ್ತದಲ್ಲಿ ಅತಿ ಹೆಚ್ಚಾಗಿ ನಾವು ನೋಡಬಹುದಾಗಿದೆ ಅಂತ. ಈಗ ದೇವತೆಗಳೆಲ್ಲ ಹಿಮವತ್ ಪರ್ವತವನ್ನು ಸೇರಿದ್ದಾರೆ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಲಿಕ್ಕೆ. ಇತಿ ಕೃತ್ವಾ ಮತಿಂ ದೇವ ಹಿಮವಂತಂ ನಗೇಶ್ವರಂ ಜಗ್ಮುಸ್ತತ್ರ ತಥೋ ದೇವೀಂ ವಿಷ್ಣುಮಾಯಾಂ ಪ್ರತುಷ್ಟುಭು. ಹೀಗೆ ಸಿದ್ಧಭೂಮಿಯು ತಪೋಭೂಮಿಯೂ ಆದಂಥ ಹಿಮವತ್ ಪರ್ವತವನ್ನು ಸೇರಿದಂಥ ದೇವತೆಗಳು ಆ ದೇವಿಯಾದ ವಿಷ್ಣುಮಾಯೆಯನ್ನು, ಆ ಅಪರಾಜಿತೆಯನ್ನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆರಂಭವಾಗುತ್ತಿದೆ ಅತ್ಯಂತ ಮಹಿಮಾನ್ವಿತ ಮೊದಲನೆಯ ಶ್ಲೋಕ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಸ್ಮತಾಂ. ಮೊಟ್ಟ ಮೊದಲೇ ದೇವತೆಗಳೆಲ್ಲ ಸೇರಿ ಅಮ್ಮನಿಗೆ ನಮಸ್ಕಾರ ಅಂತ ಆರಂಭ ಮಾಡ್ತಾ ಇದ್ದಾರೆ. ನಮೋ ದೇವ್ಯೈ. ಹಾಗಾಗಿಯೇ ಈ ಸೂಕ್ತವನ್ನ ದೇವಿ ಸೂಕ್ತ ಅಂತ ಹೇಳಿ ಕರೆದಿದ್ದಾರೆ ಅಂತ. ನಮೋ ದೇವ್ಯೈ, ದೇವಿಗೆ ನಮಸ್ಕಾರ. ಯಾವ ದೇವಿ? ದೇವಿ ಎನ್ನುವುದಕ್ಕೆ ನಾವು ಈಗಾಗಲೇ ಒಂದಷ್ಟು ಅರ್ಥಗಳನ್ನು ನೋಡಿದ್ದೇವೆ. ಅಂದರೆ ಲೀಲೆಯಿಂದ ಈ ಜಗತ್ತನ್ನು ಸೃಷ್ಟಿಸಿ ನಡೆಸುತ್ತಿರುವವಳು ಅಂತ. ಎರಡನೆಯ ಅರ್ಥ ದೇವಿ ಅಂದರೆ ಪ್ರಕಾಶಕ ಸ್ವರೂಪಳು ಅಂತ. ಮೂರನೆಯ ಅರ್ಥ ಉಪನಿಷತ್ತು ಹೇಳುತ್ತೆ ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ. ಸರ್ವಭೂತಗಳಲ್ಲಿಯೂ ಗೂಢವಾಗಿರುವಂಥದ್ದು ಒಂದಿದೆ, ಅದೇ ದೇವಃ ಅಂದರೆ ಪ್ರಕಾಶಮಾನವಾದಂಥ ಸಚ್ಚಿತ್ತಾನಂದ ಸ್ವರೂಪ ಅಂತ ಹೇಳಿದ್ದಾರೆ. ಇಲ್ಲಿ ದೇವಃ ಅಂತಂದರೆ ಚೈತನ್ಯ ಸ್ವರೂಪನಾದಂಥ ಪುಂಲಿಂಗವಾಚಕವಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ದೇವಿ ಅಂತ ಹೇಳುವಾಗ ಸ್ತ್ರೀಲಿಂಗ ರೂಪವಾಗುತ್ತೆ. ಇಲ್ಲಿ ಚೈತನ್ಯಕ್ಕೆ ಸ್ತ್ರೀ ಪುಂ ಭೇದವಿಲ್ಲವಾದ್ದರಿಂದ ದೇವಃ ಅಂತ ಹೇಳೋದನ್ನೇ ದೇವಿ ಅಂತ ಹೇಳಿಬಿಟ್ರೆ ಅವಳೇ ಸರ್ವಭೂತಗಳಲ್ಲಿಯೂ ರಹಸ್ಯವಾಗಿರುವಂಥ ಚೈತನ್ಯ ಸ್ವರೂಪಿಣಿ. ಅಂತಹ ದೇವಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದೇವತೆಗಳು ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲೂ ವಾಸವಾಗಿರಬಹುದಾದಂತಹ, ಹಾಗೆ ಸರ್ವಭೂತಗಳಲ್ಲಿಯೂ ಸಹ ರಹಸ್ಯವಾಗಿರಬಹುದಾದಂತಹ ಚೈತನ್ಯ ಸ್ವರೂಪಿಣಿ. ಅಂತಹ ಆ ದೇವಿಗೆ ನಾವು ನಮಸ್ಕಾರ ಮಾಡುತ್ತಿದ್ದೇವೆ ಅಂತ ಆರಂಭ ಮಾಡ್ತಾರೆ. ಮುಂದೆ ಮಹಾದೇವ್ಯೈ ಅಂತ ಕರೆದಿದ್ದಾರೆ. ಮಹಾದೇವ್ಯೈ ಅಂದರೆ ಯಾವ ಯಾವ ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳಲ್ಲಿರುವಂಥ ಶಕ್ತಿಯೆಲ್ಲ ಅಮ್ಮನದ್ದೇ. ಅವಳಿಂದಲೇ, ಅವಳು ಕೊಟ್ಟ ಶಕ್ತಿಯಿಂದಲೇ ದೇವತೆಗಳು ತಮ್ಮ ತಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಂತಹ ದೇವತೆಗಳಿಗೂ ಶ್ರೇಷ್ಠರಾದಂತಹ ತ್ರಿಮೂರ್ತಿಗಳಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ. ಇವರೇ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಿರತಕ್ಕಂಥ ಶಕ್ತರು. ಇವರು ದೇವತೆಗಳಿಂತಲೂ ಸರ್ವಶ್ರೇಷ್ಠರು.
ಇಂತಹ ತ್ರಿಮೂರ್ತಿಗಳಿಗೂ ಸಹ ಸೃಷ್ಟಿ ಸ್ಥಿತಿ ಲಯ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟವಳು ಆ ಮಹಾದೇವಿ, ಆ ಆದಿಶಕ್ತಿ. ಅಂತಹ ಶಕ್ತಿಯನ್ನು ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತಾರೆ. ಅದಕ್ಕಾಗಿ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿ ಆರಂಭ ಮಾಡೋದೇ ಬಹಳ ಅದ್ಭುತ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇದೇವಂ ದೇವ್ಯೋ ನ ಖಲು ಕುಶಲ ಸ್ಪಂದಿತುಮಪಿ ಅಂತರವರು. ಹೀಗಾಗಿ ಆಕೆ ದೇವತೆಗಳಿಗೆಲ್ಲ ದೇವರಾದಂಥ ತ್ರಿಮೂರ್ತಿಗಳಿಗೂ ಮೇಲಿರುವಂಥ ಮಹಾದೇವಿ ಅಂತನಿಸಿದ್ದಾಳೆ. ಅಂತಹ ದೇವಿಗೆ ನಮಸ್ಕಾರ. ಇಂತಹ ಮಹಾದೇವಿಯ ನಿಜ ಸ್ವರೂಪವನ್ನ, ಹೆಸರನ್ನ ಈಗ ಹೇಳ್ತಾ ಇದ್ದಾರೆ. ಶಿವಾಯೈ. ಶಿವ ಅಂದರೆ ಮಂಗಳ, ಶುಭ, ಶಾಂತಿ, ಸಮೃದ್ಧಿ ಸ್ವರೂಪಳು ಅಂತ. ಹೀಗಾಗಿ ಶಿವಾನಾಮಕಳಾದ ಅಮ್ಮ ಅತ್ಯಂತ ಶುಭ ಸ್ವಭಾವದವಳು, ಶುಭ ಸ್ವರೂಪದವಳು ಅಂತ ಹೇಳಿದ್ದಾರೆ. ಮತ್ತೆ ಈ ಶಿವ ಅನ್ನುವಂಥ ಅಮ್ಮನ ನಾಮ ಅತ್ಯಂತ ರಹಸ್ಯ ನಾಮ ಅಂತ ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಹೇಳಿದ್ದಾರೆ. ಈ ಶಿವ ಅನ್ನುವುದಕ್ಕೆ ಮತ್ತೊಂದು ವಿಶೇಷವಾದ ಚಿಂತನೆಯನ್ನು ಹೇಳ್ತಾರೆ. ತ್ರಿಗುಣಾತೀತವಾದ ಪರಬ್ರಹ್ಮಸ್ವರೂಪಿಣಿ ಅಂತ. ಪ್ರಮಹಸಿಪತೆ ನಿಸ್ತ್ರೈಗುಣ್ಯೆ ಶಿವಾಯ ನಮೋ ನಮಃ ಅಂತಾರೆ. ಅಂದರೆ ದೇವಿಯಾಗಿ, ಮಹಾದೇವಿಯಾಗಿ, ಪರಬ್ರಹ್ಮಸ್ವರೂಪಿಣಿಯಾದ ಶಿವೆಯಾಗಿ ಇರುವವಳಿಗೆ ನಾವು ಸತತವಾಗಿ ನಿರಂತರವಾಗಿ ನಮಿಸುತ್ತಿರುತ್ತೇವೆ ಅಂತ. ಆ ಶಿವ ಎಂಬ ಆದಿಶಕ್ತಿಯೇ ಪ್ರಕೃತಿ ರೂಪದಿಂದ ವ್ಯಕ್ತಳಾಗುತ್ತಾಳೆ. ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಮೊದಲ ನಾಮವೇ ಪ್ರಕೃತ್ಯೈ ನಮಃ ಅಂತ ಶುರುವಾಗುತ್ತೆ. ಎರಡನೆಯದು ವಿಕೃತಿ ಅಂತ. ಪ್ರಕೃತಿ ಅಂತಂದ್ರೆ ಈ ಸೃಷ್ಟಿಯ ಮೂಲ ವಸ್ತು ಅಂತ. ಈ ಸೃಷ್ಟಿಗೆ ಏನೆಲ್ಲ ಬೇಕೋ ಅದೆಲ್ಲ ಮೊದಲೇ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ಇರುವಂತೆ ಮಾಡಿದ್ದಾಳೆ. ಮುಂದೆ ಬರಲಿರುವಂತಹ ಮಹಾವೃಕ್ಷ ಬೀಜದಲ್ಲಿ ಹೇಗೆ ನಿಕ್ಷಿಪ್ತವಾಗಿರುತ್ತೋ ಹಾಗೆ ಅಂತ. ಹಾಗಾಗಿ ಪ್ರಕೃತಿ ಅನ್ನುವುದರಲ್ಲಿ ಕೃತಿ ಅಂತಂದರೆ ಮೊದಲೇ ಇರುವುದು ಅಂತ. ಮಾಡಿರುವುದು, ಈಗಾಗಲೇ ಮಾಡಿಬಿಟ್ಟಿದ್ದಾಳೆ. ಮುಂದೆ ಕಾಲಾಂತರದಲ್ಲಿ ಅದು ತಾನಾಗಿ ಆಗುತ್ತೆ. ನಾವು ಯಾರು ಏನು ಮಾಡಬೇಕಾಗಿಲ್ಲ, ನಾನು ಮಾಡಿದೆ ಅಂತ ಬೀಗಬೇಕಾಗಿಲ್ಲ. ಅಮ್ಮನೇ ಅದಕ್ಕೆಲ್ಲ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾಳೆ. ಸಮಯ ಬಂದಾಗ ಕಾರ್ಯಕಾರಣ ಸಂಯೋಗದಿಂದ ಅದು ಆಗತ್ತೆ. ಇಂತಹ ಕೃತಿಗೆ ಅಂದರೆ ಪ್ರಕೃಷ್ಟ, ಪ್ರಥಮ, ಪ್ರಧಾನ, ಮೂಲ ಆಗಿರುವಂತಹ ಜಗನ್ಮಾತೆಯಾದ್ದರಿಂದ ಇಂತಹ ವಿಶ್ವವೆಂಬ ಕೃತಿಗೆ ಪ್ರಧಾನವೂ, ಪ್ರಥಮವೂ, ಪ್ರಕೃಷ್ಟಳೂ ಆಗಿ ಈ ವಿಶ್ವವು ಸೃಷ್ಟಿಯಾಗೋ ಮುನ್ನವೇ ಅಮ್ಮ ಪ್ರಕೃತಿ ರೂಪದಿಂದ ಇದ್ದವಳಾದ್ದರಿಂದ ಆಕೆಗೆ ಪ್ರಕೃತಿ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಪ್ರಕೃತಿ ಸ್ವರೂಪಳಿಗೆ ನಮಸ್ಕಾರ. ಮುಂದೆ ಭದ್ರಾಯೈ. ಭದ್ರಾ ಅಂತಂದ್ರೆ ಕ್ಷೇಮ ಸ್ವರೂಪಳು, ಶುಭ ಸ್ವರೂಪಳು. ಯಾರಿಗೆ ಕ್ಷೇಮ ಬೇಡ, ಯಾರಿಗೆ ಶುಭ ಬೇಡ ಹೇಳಿ. ಅವಳು ಆ ಶುಭದ, ಕ್ಷೇಮದ ಆಕಾರ ಮೂರುತಿ ಅಂತ. ಇನ್ನ ಅಮ್ಮನನ್ನ ನಾವು ನಿಯತಾಹ ಅಂದರೆ ನಿಯಮಬದ್ಧರಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಪ್ರಣತಿಯಿಂದ ನಮಸ್ಕರಿಸುತ್ತಿದ್ದೇವೆ. ಪ್ರಣತಿ ಅಂತಂದ್ರೇ ಕಾಯ, ವಾಚ, ಮನಸ ಶುದ್ಧರಾಗಿ ತ್ರಿಕರಣದಿಂದ ನಾವು ಜಗನ್ಮಾತೆಗೆ ನಮಸ್ಕಾರ ಮಾಡುತ್ತಿದ್ದೇವೆ. ಹೀಗಾಗಿ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಃ ಸ್ಮತಾಂ. ಎಲ್ಲರಿಗೂ ನಮ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ. ಜ್ಯೋತ್ಸ್ನಾಯೈ ಚ ಇಂದುರೂಪಿಣ್ಯೈ ಸುಖಾಯೈ ಸತತಂ ನಮಃ. ಇಲ್ಲಿ ದೇವತೆಗಳು ರೌದ್ರ ಸ್ವರೂಪಿಣಿಗೆ ನಮಸ್ಕಾರ ಅಂತ ಆರಂಭ ಮಾಡಿದ್ದಾರೆ. ರೌದ್ರ ರೂಪ ಅಂದರೆ ಅಳಿಸುವಂತಹ ರೂಪ, ಬಾಧಿಸುವ ರೂಪ, ಕರಗಿಸಿ ಬಿಡುವಂಥ ರೂಪ, ಪರಿಣಾಮ ಪ್ರದಾಯನ ಮಾಡುವಂಥ ರೂಪ ಅಂತ. ಈ ರುದ್ರ ಅನ್ನುವಂಥ ನಾಮಕ್ಕೆ ಶಾಸ್ತ್ರಗಳು ಹಲವು ಅರ್ಥಗಳನ್ನು ಹೇಳಿದ್ದಾರೆ. ಪ್ರಾಣಾಹ ವಾರುದ್ರ ಏತೇ ಹಿದಂ ಸರ್ವಂ ರೋದಯಂತಿ. ಸಂಹಾರ ಕಾಲದಲ್ಲಿ ಪ್ರಜೆಗಳನ್ನ ರೋಧಿಸುವಂತೆ ಮಾಡುವವನು ರುದ್ರ. ಮತ್ತೊಂದು ಅರ್ಥ, ರುಹು ದುಃಖಂ ದುಃಖ ಕಾರಣಂ ವಾ ದ್ರಾವಯತಿ ಇತಿ ರುದ್ರಃ. ದುಃಖವನ್ನು
ದುಃಖದ ಕಾರಣವನ್ನು ಯಾರು ಸಮೂಲಾಗ್ರವಾಗಿ ನಾಶ ಮಾಡಿಬಿಡುವವನೋ ಅವನನ್ನು ರುದ್ರ ಅಂತ ಹೇಳಿ ಕರೀತಾರೆ. ಮತ್ತೊಂದು ದೃಷ್ಟಿಯಲ್ಲಿ ರುತ್ ಅಂತಂದರೆ ನಾದ. ಯಾವ ನಾದ? ಓಂಕಾರನಾದ. ಈ ಓಂಕಾರದಲ್ಲಿ 5 ವಿಭಾಗ ಮಾಡ್ತಾರೆ. ಮೊದಲ 3 ವ್ಯಕ್ತ, ಕೊನೆಯ 2 ಅವ್ಯಕ್ತ ಅಂತ. ಅಕಾರ ಉಕಾರ ಮಕಾರಗಳು ವ್ಯಕ್ತವಾಗುವ ಅಂದರೆ ಕೇಳಿಸುವಂತಹ ನಾದಗಳು ಅಂತ. ಆದರೆ ಕೇಳದೇ ಇರತಕ್ಕಂಥ ಅವ್ಯಕ್ತ ಅಂದರೆ ಬಿಂದು ಹಾಗೂ ನಾದ ಅಂತ. ಈ ಬಿಂದು ನಾದಗಳು ಶಬ್ದವಲ್ಲ, ಇದು ಶಬ್ದಾತೀತ. ಈ ನಾದಾಂತದಲ್ಲಿ ತನ್ಮಯನಾದವನಿಗೆ ಅಮೃತವನ್ನು ದ್ರವಿಸುವಂತೆ ಮಾಡುವವನನ್ನ ರುದ್ರ ಅಂತ ಹೇಳಿ ಕರೆದಿದ್ದಾರೆ. ನೋಡಿ, ಇಷ್ಟು ಎತ್ತರದ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅಂತಹ ರುದ್ರನ ಅರ್ಧಾಂಗಿಯಾದಂಥ ರೌದ್ರಿಯೇ ನಿನಗೆ ನಮ್ಮ ನಮಸ್ಕಾರ ಅಂತ. ಮುಂದೆ ನಿತ್ಯಾಯೈ, ಅಮ್ಮ ನೀನು ಸದಾಕಾಲದಲ್ಲೂ ಬದಲಾವಣೆ ಇಲ್ಲದೇ ಇರುವವಳು. ಯಾರಿಗೆ ಈ 6 ದೋಷ ಇರುವುದಿಲ್ಲವೋ ಅವರು ನಿತ್ಯ ಅಂತ ಕರೆಸಿಕೊಳ್ತಾರೆ. ಯಾವುದು 6 ದೋಷ? ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಪರೀಕ್ಷೀಯತೆ, ನಶ್ಯತೆ. ಈ 6 ದೋಷ ಇದ್ದರೆ ಜೀವ, ಈ 6 ದೋಷ ಇಲ್ಲದೆ ಹೋದರೆ ಅವನೇ ದೇವ ಅಂತ. ಹಾಗಾಗಿ ಅಮ್ಮ ಈ ಷಡ್ದೋಷ ವರ್ಜಿತಳಾದ್ದರಿಂದ ಅವಳು ನಿತ್ಯ ಅಂತ ಹೇಳಿ ಅನಿಸಿಕೊಂಡಿದ್ದಾಳೆ. ಮುಂದೆ ಗೌರ್ಯೈ, ಗೌರಿ ಇದು ಅತ್ಯಂತ ಶ್ರೇಷ್ಠವಾದ ಮಂತ್ರ. ಗೌರಿ ಅಂತಂದರೆ ಅತ್ಯಂತ ಶುದ್ಧ ಸತ್ವ ಸ್ವರೂಪಿಣಿ ಅಥವಾ ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ. ನೋಡಿ, ಯಾವ ದೇವಿಯನ್ನ ರೌದ್ರಿ ಅಂತ ಹೇಳಿ ದೇವತೆಗಳು ಸ್ತೋತ್ರದಲ್ಲಿ ಆರಂಭ ಮಾಡಿದರೋ ಆ ರೌದ್ರಿಯೇ ನಿತ್ಯಳಾದ ಗೌರಿ ಸ್ವರೂಪಳು ಹೌದು. ಅಂದರೆ ಘೋರ ರೂಪವೂ ಅವಳೇ, ಅಘೋರಿಯಾದಂತಹ ಸೌಮ್ಯಳಾದಂತಹ ಗೌರಿಯೂ ಅವಳೇ ಆಗಿದ್ದಾಳೆ. ಒಬ್ಬನೇ ಸೂರ್ಯ ವಸಂತ ಋತುವಿನಲ್ಲಿ ಪ್ರಚಂಡ ಭಾಸ್ಕರನಾಗಿರ್ತಾನೆ. ಅದೇ ಸೂರ್ಯ ವರ್ಷಾ ಋತುವಿನಲ್ಲಿ ಸೌಮ್ಯ ಸ್ವಭಾವದಂತೆ ಕಾಣ್ತಾನೆ. ಹಾಗೆಯೇ ಜಗನ್ಮಾತೆ ಸೌಮ್ಯಳೂ ರೌದ್ರಿಯೂ ಆಗಿದ್ದಾಳೆ. ಮುಂದೆ ಧಾತ್ರಿಯೈ, ಧರಿಸಿದವಳು, ಪೋಷಣೆ ಮಾಡುವವಳು ಅಂತ. ಅಂದರೆ ಭೂರೂಪದಿಂದ ಇದ್ದು ನಮ್ಮನ್ನು ಪೋಷಣೆ ಮಾಡುವವಳು, ಧರಿಸಿದವಳಾದ್ದರಿಂದ ಅಮ್ಮನನ್ನ ಧಾತ್ರಿ. ಅಂತಹ ಧಾತ್ರಿ ಸ್ವರೂಪಿಣಿಗೆ ನಮಸ್ಕಾರ. ಮುಂದೆ ಜ್ಯೋತ್ಸ್ನಾಯೈ ಚ ಇಂದುರೂಪಿಣ್ಯೈ ಸುಖಾಯೈ ಸತತಂ ನಮಃ. ಪರಿಪೂರ್ಣನಾದ ಚಂದ್ರನ ಬೆಳದಿಂಗಳಂತೆ ಅತ್ಯಂತ ಆಹ್ಲಾದವನ್ನ, ಮುದವನ್ನ, ಶಾಂತಿಯನ್ನ ಮನಸ್ಸಿಗೆ ಸದಾಕಾಲ ನೀಡುವಂಥ ಸುಖ ಸ್ವರೂಪಿಣಿಗೆ ನಾವು ಸದಾಕಾಲವೂ ನಮಸ್ಕಾರ ಮಾಡುತ್ತೇವೆ ಅಂತ. ಈ ಸಾಲನ್ನ ಯೋಗ ದೃಷ್ಟಿಗೆ ಅನ್ವಯಿಸಿ ಹೇಳುವಾಗ ನಮ್ಮಲ್ಲಿರಬಹುದಾದ ಸಹಸ್ರಾರ ಕಮಲದಲ್ಲಿ ಪ್ರಕಾಶಿಸುವಂತಹ ಚಂದ್ರಬಿಂಬ ಸ್ವರೂಪಿಣಿಯೇ ಜಗನ್ಮಾತೆ, ಶಿವಶಕ್ತಿ ಸ್ವರೂಪಳು ಅಂತ. ಸಾಧಕನಿಗೆ ಅವಳ ಕೃಪೆಯಾಯಿತು ಅಂತಂದರೆ ಅಮೃತದ ಧಾರೆಯಾಗಿ ಸುಖದ ಅತಿರೇಕ ಅನಿಸಿದಂಥ ಬ್ರಹ್ಮಾನಂದದ ಅನುಭವವನ್ನು ಕೊಡುತ್ತಾಳೆ. ಆದ್ದರಿಂದ ಆಕೆ ಚಂದ್ರನಂತೆ ಇದ್ದಾಳೆ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಮುಂದಿನ ಸ್ತೋತ್ರದಲ್ಲಿ ದೇವತೆಗಳು ಹೇಳ್ತಾ ಇದ್ದಾರೆ, ಕಲ್ಯಾಣ್ಯೈ ಪ್ರಣತಾಂ ವೃದ್ಧೈ ಸಿದ್ಧೈ ಕೂರ್ಮ್ಯೈ ನಮೋ ನಮಃ. ನೈಋತ್ಯೈ ಭುಭೃತಾಂ ಲಕ್ಷ್ಮೈ ಶರ್ವಾಣ್ಯೈ ತೇ ನಮೋ ನಮಃ. ನಾವು ಅಮ್ಮನಿಗೆ ಪ್ರಣತಾಂ, ಪ್ರಣತಾಂ ಅಂತಂದರೆ ಅಹಂಕಾರ ರಹಿತರಾಗಿ ತ್ರಿಕರಣ ಶುದ್ಧರಾಗಿ ಜಗನ್ಮಾತೆಗೆ ನಮಸ್ಕಾರ ಮಾಡುತ್ತೇವೆ. ಯಾಕೆ ಅಂತಂದರೆ ಅವಳು ಕಲ್ಯಾಣಿ, ಕಲ್ಯಾಣ ಸ್ವರೂಪಳು ಅಂತ ಒಂದು. ಮತ್ತೊಂದು ಅರ್ಥ ಶಬ್ದ ಸಂತತಿಂ ಉತ್ಪಾದಯಂತಿ ಕಲ್ಯಾಣಿ ಅಂದರೆ ಮಂಗಳಯುಕ್ತವಾದ ಶ್ರೇಯಸ್ಸನ್ನು ಉಂಟು ಮಾಡಬಹುದಾದಂಥ ಹಿತವಾದ ಪ್ರಿಯವಾದ ಮಾತುಗಳಿಗೆ ಕಲ್ಯಾಣಿ ಅಂತ ಹೆಸರು. ಇಂತಹ ಮಾತುಗಳಲ್ಲಿ ಸರ್ವಶ್ರೇಷ್ಠವಾದಂತಹ ವಾಕ್ಕುಗಳು ಅಂದರೆ ವೇದವಾಕ್ಕು. ಅಂತಹ ವೇದವಾಕ್ಸ್ವರೂಪಿಣಿ ಅಮ್ಮ, ಅವಳಿಗೆ ನಮಸ್ಕಾರ. ಮತ್ತೆ ಅವಳ ಅನುಗ್ರಹ ಇದ್ದರೇನೆ ನಮಗೆ ವೃದ್ಧಿ, ವೃದ್ಧೈ ಅಂತ ಹೇಳಿದ್ದಾರೆ. ಅಂದರೆ ಬೆಳವಣಿಗೆ.
ಅದು ಲೌಕಿಕದಲ್ಲಾದರೂ ಆಗಿರಬಹುದು ಅಥವಾ ಪರಮಾರ್ಥ ಸಾಧನೆಯಲ್ಲಾದರೂ ಆಗಿರಬಹುದು. ನಾವು ವೃದ್ಧಿಯಾಗಬೇಕು ಅಂದರೆ ಅಮ್ಮನ ಅನುಗ್ರಹ ಇರಬೇಕು. ಹಾಗಾಗಿ ಸಿದ್ಧಿ ನಮಗೆ ಸಿಗಬೇಕು ಅಂದರೆ ಆ ಜಗನ್ಮಾತೆಯ ಕೃಪೆಯೂ ಇರಬೇಕು. ಆದ್ದರಿಂದಲೇ ಸಿದ್ಧೈ ಅಂತ ಹೇಳಿದ್ದಾರೆ. ನಮಗೆ ಸಿದ್ಧಿ ಅಂತಂದರೆ ಜಯ ಅಂತ ಹೇಳಿ ತಿಳಿದುಕೊಂಡಿದ್ದೇವೆ, ಒಂದರ್ಥದಲ್ಲಿ ಸರಿ. ಆದರೆ ಜಯ ಅಂದರೆ ನಿಜವಾದ ಜಯ ಯಾವುದು? ನಿಜವಾದ ಜಯ ಧರ್ಮ ಅರ್ಥ ಕಾಮಗಳನ್ನು ಮೋಕ್ಷಕ್ಕೆ ಸಾಧನವಾಗಿಸಿಕೊಳ್ಳುವುದೇ ನಿಜವಾದ ಜಯ. ಅದೇ ನಿಜವಾದ ಸಿದ್ಧಿ. ಮನುಷ್ಯನಿಗೆ ಆ ಮೋಕ್ಷವನ್ನು ಕೊಡುವಂಥ ಸಿದ್ಧಿ ಸ್ವರೂಪಳು, ಅವಳಿಗೆ ನಮಸ್ಕಾರ. ಮತ್ತೆ ಆಕೆಯೇ ಕೂರ್ಮ್ಯೈ ಅಂದರೆ ಜಗತ್ತನ್ನು ಧರಿಸಿದವಳು, ಜಗತ್ತಿಗೆ ಆಧಾರಭೂತಳಾಗಿರುವವಳು ಅಂತ. ಮತ್ತೊಂದು ಅರ್ಥ, ನಮ್ಮಲ್ಲಿರುವಂತಹ ಮೂಲಾಧಾರವೇ ಕೂರ್ಮಸ್ಥಾನ, ಆ ರೂಪದಿಂದ ಇರುವವಳಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಇನ್ನು ನೈಋತ್ಯೈ ಅಂದರೆ ರಾಕ್ಷಸೀ ಶಕ್ತಿ ಅಂತ. ಅಂದರೆ ಅಸುರರಲ್ಲಿರಬಹುದಾದ ಶಕ್ತಿಯೂ ಅಮ್ಮನದ್ದೇ, ಅವರಲ್ಲೂ ಇರಬಹುದಾದಂಥ ಆ ಶಕ್ತಿ ಸ್ವರೂಪಿಣಿಗೆ ನಮಸ್ಕಾರ. ಕೇವಲ ಅಲ್ಲಿ ಮಾತ್ರ ಇಲ್ಲ, ಭೂಭ್ರತಾಂ ಲಕ್ಷ್ಮೀ ಅಂದರೆ ಭೂಮಿಯನ್ನು ಪಾಲಿಸುವಂತಹ ರಾಜರುಗಳಲ್ಲಿ ನೀನು ಪಾಲಿಸಲು ಬೇಕಾಗಿರಬಹುದಾದ ಎಲ್ಲ ಲಕ್ಷ್ಮೀ ಸ್ವರೂಪದಿಂದ ಅವರಲ್ಲಿ ಇರ್ತೀಯ ಅಮ್ಮ. ನೃಪವೇಶ್ಮ ಗತಾನಂದಾಂ ಅಂತ ಹೇಳಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಮ್ಮನನ್ನು ಕೀರ್ತಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಭೂಮಿಯು ಸ್ಥಿರವಾಗಿ ನಿಲ್ಲಬೇಕಾದರೆ ಅನೇಕ ಜನ ಮಹಾತ್ಮರು, ಸಂತರು, ಧಾರ್ಮಿಕರು, ತಪಸ್ವಿಗಳು, ಪತಿವ್ರತೆಯರು, ಸತ್ಯವಂತರು, ಜ್ಞಾನಿಗಳು, ಯಾಗ ಯಜ್ಞಾದಿ ಮಾಡಬಹುದಾದಂಥ ಸದಾಚಾರಿಗಳು, ಗೋವುಗಳು, ಹೀಗೆ ಭೂಮಿಯು ನಿಲ್ಲಲಿಕ್ಕೆ ಯಾರೆಲ್ಲ ತಮ್ಮ ತಮ್ಮ ತಪೋಶಕ್ತಿಯನ್ನು ಧಾರೆ ಎರೆಯುತ್ತಾರೋ ಅಂತಹವರಲ್ಲಿ ಲಕ್ಷ್ಮೀ ರೂಪದಿಂದ ಇರುವವಳು ನೀನೇ. ಅಂತಹ ನಿನಗೆ ನಮಸ್ಕಾರ. ಮತ್ತೆ ನೀನು ಶರ್ವಾಣ್ಯೈ ಅಂದರೆ ಶರ್ವಣ ಪತ್ನಿ ನೀನಾಗಿದ್ಯಮ್ಮ, ಆದ್ದರಿಂದ ನಿನಗೆ ನಮಸ್ಕಾರ. ಶರ್ವ ಅಂತಂದರೆ ಶೃಣಾತಿ ಸಂಹಾರ ಸಮಯೇ ಸಂಹರಯತಿ ಸಕಲ ಪ್ರಾಣ ಇತಿ ಶರ್ವಃ. ಸರ್ವ ಜಗತ್ತನ್ನು ಲಯಗೊಳಿಸುವವನು ಶಿವ. ಅಂತಹ ಶರ್ವನ ಭಾರ್ಯೆ ಈಕೆ, ಆದ್ದರಿಂದ ಶರ್ವಾಣಿ ಅನ್ನುವಂಥದ್ದು ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಶಿವನ ಅಷ್ಟಮೂರ್ತಿ ಸ್ವರೂಪದ ಬಗ್ಗೆ ನಮಗೆ ತಿಳಿದಿದೆ. ಶರ್ವ ಅನ್ನುವಂಥ ಆ ಶಿವ ಭೂತತ್ವದ ಅಭಿಮಾನಿ ದೇವತೆಯಾಗಿದ್ದಾನೆ. ಅಂತಹ ಶರ್ವನೆಂಬ ಶಿವನ ಪತ್ನಿ ನೀನಾದ್ದರಿಂದ ನೀನು ಶರ್ವಾಣಿ. ಅಂತಹ ಲಕ್ಷ್ಮೀ ರೂಪಳಿಗೂ ಶರ್ವಾಣಿ ರೂಪಳಿಗೂ ನಮ್ಮ ನಮಸ್ಕಾರಗಳು. ಮುಂದೆ ದೇವತೆಗಳು ಹೇಳ್ತಾ ಇದ್ದಾರೆ, ದುರ್ಗಾಯೈ ದುರ್ಗಪಾರಾಯೈ ಸಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ. ಅಮ್ಮ ನೀನೇ ದುರ್ಗಾ. ದುರ್ಗಾ ಅಂತಂದರೆ ಈಗಾಗಲೇ ಸಾಕಷ್ಟು ಸಲ ಚಿಂತನೆ ಮಾಡಿದ್ದೇವೆ. ರಕ್ಷಣಾ ಶಕ್ತಿ ಅಂತ, ಆಶ್ರಯ ಶಕ್ತಿ, ದುಃಖ ನಿವಾರಣ ಶಕ್ತಿ, ಸುಖಪ್ರದಾತಳು, ಕೊನೆಗೆ ಪರಬ್ರಹ್ಮ ಸ್ವರೂಪಳು ಅಂತ. ದುರ್ಗೆ ತ್ರಿಮೂರ್ತಿಗಳಲ್ಲೂ ಇದ್ದಾಳೆ, ತ್ರಿಮೂರ್ತಿಗಳಿಗೂ ಅತೀತಳಾಗಿದ್ದಾಳೆ ಅಂತ. ಇಂತಹ ದುಃಖ ನಿವಾರಣೆ ಮಾಡುವಂಥ ಶಕ್ತಿ ಆ ದುರ್ಗೆಯಲ್ಲಿ ಇರುವುದರಿಂದಲೇ ದುರ್ಗಪಾರಾಯೈ ಅಂತ ಹೇಳಿ ನಮಸ್ಕಾರ ಮಾಡುತ್ತಾರೆ. ನಮ್ಮನ್ನು ಭಯಂಕರವಾದ ಕಷ್ಟ ಪರಂಪರೆಯಿಂದ ರಕ್ಷಣೆ ಮಾಡುವವಳು, ಸುಖವನ್ನು ನೀಡುವವಳು. ದುರ್ಲಭ ದುರ್ಗಮ ದುರ್ಗಾ ದುಃಖಹಂತ್ರಿ ಸುಖಪ್ರದ. ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ದುರ್ಗಾ ಮಂತ್ರದ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ಅವಳು ದುರ್ಗ. ಆ ದುರ್ಗೆಯನ್ನು ಸೇರಬೇಕಾದರೆ ಸುಲಭವಲ್ಲ, ದುರ್ಲಭ. ಮತ್ತು ಮಾರ್ಗ, ಆ ಸಾಧನಾ ಮಾರ್ಗ ತುಂಬ ಕಠಿಣ, ಆದ್ದರಿಂದ ದುರ್ಗಮ. ಹೀಗೆ ಸುಲಭಳಲ್ಲದ ಕಠಿಣವಾದ ಮಾರ್ಗದಿಂದ ಸಾಗಿ ತಪಸ್ಸನ್ನು, ಸಾಧನೆಯನ್ನು, ಉಪಾಸನೆಯನ್ನು ಮಾಡಿದವರಿಗೆ ಸಿಗುವವಳು ದುರ್ಗಾ. ಸಿಕ್ಕದ ಮೇಲೆ ಏನ್ರಿ ಮಾಡ್ತಾಳೆ? ದುಃಖಹಂತ್ರಿ, ದುಃಖಗಳನ್ನು ಸರ್ವನಾಶ ಮಾಡ್ತಾಳೆ. ಸುಖಪ್ರದ, ಎಲ್ಲ ವಿಧವಾದ ಸುಖಗಳನ್ನು ಅನುಗ್ರಹಿಸ್ತಾಳೆ. ಹಾಗಾಗಿ ವೇದಗಳೂ ಸಹ ಹೇಳುವಂಥದ್ದು,
ತಾಂ ದುರ್ಗಾ ದುರ್ಗಮಾಂ ದೇವಿ ದುರಾಚಾರ ವಿಘಾತಿನೀಂ ನಮಾಮಿ ಭವಭೀತೋಹಂ ಸಂಸಾರಾರ್ಣವತಾರಿಣೀಂ. ಈ ಸಂಸಾರ ಅನ್ನತಕ್ಕಂತಹ ಭಯಂಕರವಾದ ಸಾಗರವನ್ನು ದಾಟಿಸಲು ಅತ್ಯಂತ ಯೋಗ್ಯವಾದಂಥ ನಾವೇ ಅನಿಸಿದಂಥ ನಾಮ ದುರ್ಗಾ ಅಂತ. ಅಂತಹ ದುರ್ಗೆಗೆ ನಮಸ್ಕಾರ. ಇವಳೇ ಸಾರಾಯೈ ಸರ್ವಕಾರಿಣ್ಯೈ. ಸಾರ ಅಂತಂದರೆ ಅತ್ಯಂತ ಗಹನವಾದ ಶಬ್ದ. ಸಾರ ಅಂದರೆ ರಸ, ರಸ ಅಂದರೆ ಸಾರ ಅಂತ. ಹಣ್ಣಿನ ಸಾರ್ಥಕತೆ ಯಾವಾಗ ಅಂದರೆ ಆ ಹಣ್ಣಲ್ಲಿ ರಸವಿದ್ದಾಗಲೇ. ಹಾಗಾಗಿ ಹಣ್ಣಿನ ಸಾರವೆಲ್ಲ ರಸದಲ್ಲಿ ಅಡಕವಾಗಿರುತ್ತೆ. ಹಾಗೆಯೇ ಶರೀರಕ್ಕೆ ಸಾರ ರೂಪದಿಂದ ಇರುವವಳು ಚೈತನ್ಯ ಸ್ವರೂಪಳಾದ ಅಮ್ಮ. ಈ ಚೈತನ್ಯವೇ ಚಿದೇಕ ರಸರೂಪಿಣಿ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ಇನ್ನು ಉಪನಿಷತ್ಕಾರರು ರಸೋವೈಸ್ಸಹ ಅಂತ ಹೇಳಿದ್ದಾರೆ. ಆ ಚೈತನ್ಯವೇ ನಮ್ಮ ಶರೀರದ ಸಾರ ಅಂತನಿಸಿದೆ. ಅಂತಹ ಸಾರ ಸ್ವರೂಪಳು ಜಗನ್ಮಾತೆ, ಚೈತನ್ಯ ಸ್ವರೂಪ. ಅವಳೇ ಸರ್ವಕ್ಕೂ ಕಾರಣಳಾಗಿದ್ದಾಳೆ. ಈ ಜಗತ್ತಿಗೆ ಕಾರಣ ಅಮ್ಮ. ಅಮ್ಮನಿಗೆ ಯಾವ ಕಾರಣವೂ ಇಲ್ಲ. ಆದರೆ ಅಮ್ಮ ಕಾರಣಕ್ಕೂ ಕಾರಣಳಾಗಿದ್ದಾಳೆ. ಆದ್ದರಿಂದ ಸರ್ವಕಾರಣಳು. ಮುಂದೆ ಹೇಳ್ತಾರೆ ಖ್ಯಾತ್ಯೈ. ಖ್ಯಾತ್ಯೈ ಅಂದರೆ ಇರುವುದು ಅಂತ ಒಂದರ್ಥ, ಎರಡನೆಯದು ಕೀರ್ತಿ ಎನ್ನುವಂಥ ಅರ್ಥ. ಯಾವುದು ಇರುವುದು ಅಂತಂದರೆ ನಾನು ಇದ್ದೇನೆ ಅಂತ ನಾನು ಹೇಳಲಿಕ್ಕೆ ನನ್ನಲ್ಲಿ ಯಾವುದು ಕಾರಣವಾಗಿದೆಯೋ ಆ ಚೈತನ್ಯವೇ ಖ್ಯಾತಿಯಲ್ಲವೇ. ಆ ಚೈತನ್ಯ ಅನ್ನುವಂಥದ್ದು ನನ್ನಲ್ಲಿರೋದ್ರಿಂದಲೇ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನನಗಾಗ್ತಾ ಇದೆ. ನನ್ನನ್ನು ಗುರುತಿಸಲಿಕ್ಕೆ ಬೇರೆಯವರಿಂದಲೂ ಸಾಧ್ಯವಾಗ್ತಾ ಇದೆ. ಹಾಗಾಗಿ ನಾನು ಇದ್ದೇನೆ ಅನ್ನುವುದು ಎಲ್ಲರಿಗೂ ತಿಳಿದ ವಿಷಯವೇ ಅಲ್ಲವೇ. ಹಾಗಾಗಿ ಆ ನಾನು ಎಂಬುದೇ ಖ್ಯಾತ್ಯೈ. ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ನಾನಿದ್ದೇನೆ ಅನ್ನುವಂಥ ಸ್ಫುರಣೆಯಾಗಿ ಇರುವಂಥ ಜಗನ್ಮಾತೆ ಖ್ಯಾತಿ, ಲೋಕಪ್ರಸಿದ್ಧಳು ಅಂತ ಚೈತನ್ಯ ಸ್ವರೂಪಳು ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನೀನೇ ಕೃಷ್ಣವರ್ಣಳು, ನೀನೇ ಧೂಮ್ರವರ್ಣಳು ಅಂತ ಹೇಳಿ ಸ್ತೋತ್ರ ಮಾಡುತ್ತಿದ್ದಾರೆ. ಕೃಷ್ಣವರ್ಣ ಅಂತಂದರೆ ಕಪ್ಪು ಸ್ವರೂಪ, ಧೂಮ್ರವರ್ಣ ಅಂದರೆ ಹೊಗೆಯ ಬಣ್ಣದಂತೆ ಇರುವವಳು ಅಂತ. ನೋಡಿ, ಹೊಗೆಯಲ್ಲಿ ನೋಡಿದಾಗ ವಸ್ತುವು ಸ್ಪಷ್ಟವಾಗಿ ಕಾಣುವುದಿಲ್ಲ. ಆದರೆ ಕಾಣದೇ ಇರೋದೂ ಇಲ್ಲ. ಸ್ವಲ್ಪ ಸ್ವಲ್ಪ ಮಸಕಾಗಿ ಕಾಣುತ್ತೆ, ಅಸ್ಪಷ್ಟವಾಗಿ ಕಾಣುತ್ತೆ, ನಿರ್ದಿಷ್ಟವಾಗಿ ಕಾಣೋದಿಲ್ಲ. ಆದರೆ ಕೃಷ್ಣವರ್ಣ ಅಂದರೆ ಕಪ್ಪು ಬಣ್ಣ ಅಂದರೆ ಕತ್ತಲು. ಈ ಕತ್ತಲೆಯಲ್ಲಿ ಅಸಲು ಕಾಣೋದೇ ಇಲ್ಲ, ಸಂಪೂರ್ಣ ಶೂನ್ಯ ಅಂತ. ಹಾಗಾಗಿ ಈ ಎರಡೂ ನಾಮಗಳು ಅಮ್ಮನೇ ಮಹಾಮಾಯ ಅನ್ನುವಂಥ ಚಿಂತನೆಯನ್ನು ಹೇಳ್ತಾ ಇದೆ. ಮಹಾಮಾಯೆ ಎರಡು ಸ್ವರೂಪವೇ ಆವರಣ ವಿಕ್ಷೇಪ ಅಂತ. ಆವರಣ ಅಂತಂದರೆ ಸತ್ಯವನ್ನು ತಿಳಿಯದೇ ಹೋಗುವುದು ಅಂತ. ವಿಕ್ಷೇಪ ಅಂತಂದರೆ ಇರುವ ಸತ್ಯವನ್ನು ಬೇರೆ ಬೇರೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು. ಹಾಗೆ ಅರ್ಥ ಮಾಡಿಕೊಂಡು ನಾನು ಅರ್ಥ ಮಾಡಿಕೊಂಡಿದ್ದೆ ಸರಿ ಅಂತ ಹೇಳೋದು ಅಂತ. ಹೀಗಾಗಿ ಈ ಅಮ್ಮನೇ ಕೃಷ್ಣವರ್ಣದಲ್ಲೂ ಧೂಮ್ರವರ್ಣದಲ್ಲೂ ಇರುವಂತಹ ಮಹಾಮಾಯೆ, ಅವಳಿಗೆ ನಮ್ಮ ನಮಸ್ಕಾರಗಳು. ಮುಂದೆ ಹೇಳ್ತಾರೆ ಅತಿಸೌಮ್ಯಾತಿ ರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ. ನಮೋ ಜಗತ್ ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ. ಆ ಜಗನ್ಮಾತೆಯೇ ಅತಿ ಸೌಮ್ಯಳು, ಅವಳೇ ಅತಿರುದ್ರಳು. ಈಗಾಗಲೇ ನೋಡಿಬಿಟ್ಟಿದ್ದೇವೆ. ಆ ಜಗನ್ಮಾತೆ ಸಮಯ ಸಂದರ್ಭವನ್ನು ಗಮನಿಸಿ ತನ್ನ ಸ್ವರೂಪವನ್ನು ಪ್ರಕಟಗೊಳಿಸ್ತಾಳೆ. ಅಂತಹ ಸೌಮ್ಯ ಸ್ವರೂಪಳು, ರೌದ್ರ ಸ್ವರೂಪಳಿಗೆ ನಮ್ಮ ನಮಸ್ಕಾರಗಳು. ಮತ್ತೆ ಆಕೆಯೇ ಜಗತ್ಪ್ರತಿಷ್ಠಾಯೈ ದೇವ್ಯೈ ಅಂತ ಕರೆದಿದ್ದಾರೆ. ಜಗತ್ತು ಪ್ರತಿಷ್ಠೆಯಾಗಿ ನಿಂತಿದೆ ಅಂತಂದರೆ ಅವಳ ಬಲದಿಂದಲೇ ಅದು ಸಾಧ್ಯವಾಗಿದೆ. ಅವಳೇ ಈ ಜಗತ್ತಿಗೆಲ್ಲ ಆಧಾರವಾದ ದೇವಿಯಾಗಿದ್ದಾಳೆ. ಅಂತಹ ದೇವಿಗೆ ನಮಸ್ಕಾರ. ಇನ್ನು ಕೃತ್ಯೈ, ಕೃತ್ಯೈ ಅಂದರೆ ಕೃತಿ ಸ್ವರೂಪಿಣಿಗೆ ನಮಸ್ಕಾರ. ಕೃತಿ ಅಂತಂದರೆ ಕ್ರಿಯಾಶಕ್ತಿ ಅಂತ, ಮಾಡಿರುವಂಥದ್ದು ಅಂತ. ಕೆಲಸವನ್ನು ಮಾಡಿ ಮುಗಿಸಿಬಿಟ್ಟಿದ್ದಾರೆ.
ಕ್ರಿಯೆ ಯಾವಾಗ ಪೂರ್ತಿಯಾಗತ್ತೆ ಅಂತಂದರೆ, ಈ ಕ್ರಿಯೆ ಹಿಂದೆ ಇಚ್ಛೆಯೂ ಇದ್ದು ಆ ಕ್ರಿಯೆಯ ಜ್ಞಾನವೂ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಇಚ್ಛಾಶಕ್ತಿ ಜ್ಞಾನಶಕ್ತಿಯಾಗಿ, ಆ ಇಚ್ಛಾ ಜ್ಞಾನಶಕ್ತಿಗಳು ಕ್ರಿಯಾಶಕ್ತಿಯಾಗಿ ಪೂರ್ತಿಯಾಗತ್ತೆ. ಆಗ ಅದು ಪರಿಪೂರ್ಣ ಅಂತ ಅನಿಸುತ್ತೆ. ಹಾಗಾಗಿ ಅಮ್ಮ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ, ಕೃತಿ ಸ್ವರೂಪಿಣಿಯಾಗಿದ್ದಾಳೆ. ಅಂತಹ ಅಮ್ಮನಿಗೆ ನಮಸ್ಕಾರಗಳು ಅಂತ ಹೇಳಿ ದೇವತೆಗಳು ಅಮ್ಮನಿಗೆ ನಮಸ್ಕಾರವನ್ನು ಹೇಳುತ್ತಿದ್ದಾರೆ. ಮುಂದೆ ಇನ್ನು ಅತ್ಯಂತ ಆತ್ಮೀಯರೇ, ಇಲ್ಲಿಂದ ಆರಂಭವಾಗುವಂತಹ ಸ್ತೋತ್ರಗಳು ಆ ಅಮ್ಮನ ವಿಭೂತಿಯನ್ನು ಹೇಳುತ್ತಿದೆ. ವಿಭೂತಿ ಅಂದರೆ ಅವಳ ಐಶ್ವರ್ಯ ಸ್ವರೂಪ, ವ್ಯಾಪಕತ್ವ, ಇದೆಲ್ಲ ಹೇಳ್ತಾ ಇದೆ ಅಂತ. ಉಪನಿಷತ್ತಿನಲ್ಲಿ ಇದೊಂದು ಮಾತಿದೆ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ, ಒಬ್ಬನೇ ಆದಂಥ ಆ ದೈವ ಸರ್ವಭೂತಗಳಲ್ಲಿಯೂ ರಹಸ್ಯವಾಗಿ ಅಡಗಿದ್ದಾನೆ. ಆ ಶಕ್ತಿಯೇ ಸರ್ವವ್ಯಾಪಿಯಾಗಿದೆ. ಅದೇ ಸರ್ವಭೂತಗಳ ಅಂತರಾತ್ಮ ಅಂತ ಅನಿಸಿದೆ. ಅದೇ ಕರ್ಮಾಧ್ಯಕ್ಷವಾಗಿದೆ. ಅದೇ ಸರ್ವಭೂತಗಳಲ್ಲಿಯೂ ವಾಸ ಮಾಡಿಕೊಂಡಿದೆ ಮತ್ತು ಅದೇ ಎಲ್ಲಕ್ಕೂ ಸಾಕ್ಷಿಯಾಗಿದೆ. ಹಾಗಾದರೆ ಅದು ಯಾವುದು ಅಂತಂದರೆ ಅದು ಕೇವಲ ಚೈತನ್ಯ, ಅದು ನಿರ್ಗುಣ ನಿರಾಕಾರ ಅನ್ನುವ ಹಾಗೆ ಜಗನ್ಮಾತೆಯೇ ಸರ್ವಭೂತಗಳಲ್ಲಿಯೂ ಅನೇಕ ವಿಧದಲ್ಲಿ ನೆಲೆಸಿದ್ದಾಳೆ. ಆ ಶರೀರವನ್ನು ನಡೆಸ್ತಾ ಇದ್ದಾಳೆ. ಆ ಬದುಕನ್ನು ತಾನೇ ಒಳಗಡೆ ಇದ್ದು ನಡೆಸ್ತಾ ಇದ್ದಾಳೆ. ಯಾವುದೋ ಮಣಿದ್ವೀಪದಲ್ಲೋ ಮತ್ತೊಂದು ಲೋಕದಲ್ಲೋ ಇದ್ದು ಅಮ್ಮ ನಮ್ಮ ಬದುಕನ್ನು ನಡೆಸುತ್ತಿಲ್ಲ. ಬದಲಾಗಿ ನಮ್ಮ ಒಳಗಡೆ ಇದ್ದು ಪ್ರತಿಯೊಬ್ಬ ಜೀವಿಗಳ ಒಳಗಿದ್ದು ಚೈತನ್ಯ ರೂಪದಿಂದ ಶರೀರವನ್ನು ನಡೆಸ್ತಾ ಇದ್ದಾಳೆ. ಆದರೆ ಭಗವತಿಯನ್ನ ಹೊರಗಡೆ ಒಂದು ಆಕಾರದಿಂದ ತೋರಿಸಿದರೆ, ಒಂದು ಮೂರ್ತಿ ರೂಪದಲ್ಲಿ ತೋರಿಸಿದರೆ ಬೇಗ ಗೊತ್ತಾಗುತ್ತೆ. ಓಹೋ ಶಾರದೆ, ಓಹೋ ದುರ್ಗೆ, ಓ ಇವಳು ಮಹಾಲಕ್ಷ್ಮಿ ಅಂತ. ಹಾಗೆ ಪುರಾಣದ ಕಥೆಗಳನ್ನು ಹೇಳುವಾಗ ಆನಂದದಿಂದ ಕೇಳ್ತೇವೆ, ಓಹೋ ಅಮ್ಮ ಸರ್ವಾಲಂಕಾರ ಯುಕ್ತಳಾಗಿ ಸಿಂಹವಾಹಿನಿಯಾಗಿ ಬರ್ತಾ ಇದ್ದಾಳೆ ಅಂದಾಗ ಬಹಳ ಖುಷಿಯಾಗತ್ತೆ. ಓಹೋ ಹಲವು ಹಸ್ತಗಳಲ್ಲಿ ಹಲವು ಆಯುಧಗಳನ್ನು ಹಿಡಿದು ಬರ್ತಾ ಇದ್ದಾಳೆ ಯುದ್ಧಕ್ಕೆ, ಆ ಮುಖ ನೋಡಿದ್ರೆ ಮಹಾ ಉಗ್ರ ರೂಪದಿಂದ ಬರ್ತಾ ಇದ್ದಾಳೆ ಅಂದರೆ ಓಹೋ ಅಂತ ಹೇಳಿ ಕೇಳ್ತೇವೆ, ಆನಂದ ಪಡ್ತೇವೆ, ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಸಮಸ್ಯೆ ಎಲ್ಲಿ ಬಂದಿದೆ ಅಂದರೆ, ಅದೇ ದೇವಿ ನಮ್ಮಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಶಕ್ತಿಯಾಗಿ ಚೈತನ್ಯ ಸ್ವರೂಪಗಳಿಂದ ವ್ಯಾಪಿಸಿದ್ದಾಳೆ ಅಂತಂದರೆ ಆ ಪರಮ ಸತ್ಯವನ್ನು ಹೇಳಲಿಕ್ಕೆ ಹೋದರೆ ಸ್ವಲ್ಪ ಮುಖದಲ್ಲಿ ಆಲಸ್ಯ ಕಾಣುತ್ತೆ. ಶುರುವಾಯಿತು ಆಧ್ಯಾತ್ಮ ಅಂತ. ಆದರೆ ಆತ್ಮೀಯರೇ, ಈಗ ದೇವತೆಗಳು ಮಾಡುತ್ತಿರುವ ಈ ಸ್ತೋತ್ರಗಳಲ್ಲಿ ಅಮ್ಮ ನಮ್ಮಲ್ಲೇ ಇದ್ದಾಳೆ ಅನ್ನುವಂಥ ಆಕೆಯ ಬೃಹತ್ ವ್ಯಾಪಕತ್ವವನ್ನು ಹೇಳ್ತಾ ಇದ್ದಾರೆ. ನೋಡಿ, ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಂತ ಒಂದು ಅಧ್ಯಾಯ, ಅದರಲ್ಲಿ ಕೃಷ್ಣ ಪರಮಾತ್ಮ ತಾನು ವಿಶ್ವವೆಲ್ಲ ಹೇಗೆ ವ್ಯಾಪಿಸಿದ್ದಾನೆ ಅಂತ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಅದರಂತೆಯೇ ದೇವತೆಗಳು ಅಮ್ಮನ ವಿಭೂತಿಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಆ ಜಗನ್ಮಾತೆ ಸರ್ವಭೂತಗಳಲ್ಲಿ ಹೇಗೆ ವ್ಯಾಪಿಸಿದ್ದಾಳೆ ಅನ್ನುವಂಥ ತತ್ವವನ್ನು ಸ್ತುತಿಮುಖೇಣ ಅಮ್ಮನಿಗೆ ವಂದಿಸುತ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಆರಂಭವಾಗುತ್ತಿದೆ ವಿಶೇಷವಾದಂಥ ಶ್ಲೋಕಗಳ ಮಾಲೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯರೇ, ಇಲ್ಲಿಂದ ಉಳಿದ ಎಲ್ಲ ಶ್ಲೋಕಗಳು ಸಹ ಯಾ ದೇವಿ ಸರ್ವಭೂತೇಷು ಅಂತ ಆರಂಭವಾಗುತ್ತೆ, ಅದರಲ್ಲಿ ಬದಲಾವಣೆ ಇಲ್ಲ. ಅದಾದ ಮೇಲೆ ಮುಂದಿನ ಸಾಲು ನಮಸ್ತಸ್ಯೈ 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 ನಮೋ ನಮಃ, ಇದು ಬದಲಾವಣೆ ಆಗದಂತೆ ಎಲ್ಲ ಸಾಲಿನಲ್ಲೂ ಬರ್ತಾ ಹೋಗುತ್ತೆ. ಆದರೆ ಬದಲಾವಣೆ ಆಗುವಂಥದ್ದನ್ನು ನೋಡಬೇಕು. ಏನು ಬದಲಾವಣೆ ಆಗುತ್ತೆ? ಈಗ ಮೊದಲು ಹೇಳಿದ್ದು ವಿಷ್ಣುಮಾಯೇತಿ ಶಬ್ದಿತ, ಆದರೆ ಮುಂದಿನ ಸಾಲುಗಳಲ್ಲಿ ಬದಲಾವಣೆ ಆಗುವಂಥದ್ದು ಚೇತನೇತ್ಯಭಿಧೀಯತೆ, ಬುದ್ಧಿರೂಪೇಣ, ನಿದ್ರಾರೂಪೇಣ, ಛಾಯಾರೂಪೇಣ, ಶಕ್ತಿ, ತೃಷ್ಣ, ಕ್ಷಾಂತಿ, ಜಾತಿ, ಲಜ್ಜ, ಶಾಂತಿ, ಶ್ರದ್ಧಾ, ಕಾಂತಿ,
ಲಕ್ಷ್ಮಿ, ಧೃತಿ, ಸ್ಮೃತಿ, ದಯಾ, ತುಷ್ಟಿ, ಮಾತೃ, ಭ್ರಾಂತಿ ರೂಪೇಣ ಸಂಸ್ಥಿತ. ಹೀಗೆ ಹೇಳಿ ಕೊನೆಗೆ ನಮಸ್ತಸ್ಯೈ 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 ನಮೋ ನಮಃ ಅಂತ 5 ಸಲ ನಮಸ್ಕಾರಗಳನ್ನು ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಬದಲಾಗುತ್ತಿರುವಂಥದ್ದು ಗುಣತತ್ವಗಳು ಮಾತ್ರವೇ ಹೊರತು ಯಾದೇವಿ ಸರ್ವಭೂತೇಶು ಅನ್ನುವಂಥ ಆರಂಭ ಎಲ್ಲದರಲ್ಲೂ ಒಂದೇ ಆಗಿದೆ. ಅಂತಂದರೆ ಅವಳು ಒಬ್ಬಳೇ ಎಲ್ಲರಲ್ಲೂ ಚೈತನ್ಯ ಸ್ವರೂಪದಿಂದ ವ್ಯಾಪಿಸಿದ್ದಾಳೆ. ಈ ಚೈತನ್ಯ ಎಲ್ಲರಲ್ಲೂ ಇರುವಂಥದ್ದು ಒಂದೇ, ಬದಲಾವಣೆ ಆಗದೇ ಇರತಕ್ಕಂಥದ್ದೇ ಚೈತನ್ಯ. ಯಾವುದರಲ್ಲಾದರೂ ಭೇದವಿರಬಹುದು, ಆದರೆ ಆ ಆತ್ಮತತ್ವದಲ್ಲಿ ಮಾತ್ರ ಏಕಾ, ಒಂದೇ ಅಂತ ಅನಿಸಿರುವಂಥದ್ದು ಅಂತ. ಹಾಗೆ ಆಕೆ ಎಲ್ಲರಲ್ಲೂ ಇರುವುದರಿಂದಲೇ ನಮ್ಮ ನಿಮ್ಮ ಎಲ್ಲರ ಜೀವನ ನಡೆಯುತ್ತಾ ಇದೆ. ಅದಕ್ಕೆ ಹೇಳಿದ್ದು ಏಕೋ ದೇವಃ ಸರ್ವಭೂತೇಷು ಗೂಢಃ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಕೃಷ್ಣ ಪರಮಾತ್ಮನ ಮಾತಿದು. ಹಾಗಾಗಿ ಆ ಪರತತ್ವ ಪ್ರತಿಯೊಂದು ಶರೀರದಲ್ಲಿದ್ದುಕೊಂಡು ಆ ಶರೀರದ ಪ್ರತಿಯೊಂದು ಕಾರ್ಯದ ಹಿನ್ನೆಲೆ ಆ ತತ್ವವೇ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಇದನ್ನು ನಾವು ಗಮನಿಸಬೇಕು ಅಂತ ನೋಡಿ. ದೇವತೆಗಳು ಯಾದೇವಿ ಅಂತ ಆರಂಭ ಮಾಡಿದ್ದಾರೆ. ಯಾ ಅಂತಂದರೆ ಯಾವಾಕೆ ಅನಿರ್ವಚನೀಯವಾದ ದೇವಿ ಇದ್ದಾಳೋ. ಅನಿರ್ವಚನೀಯ ಅಂದರೆ ಮಾತಿಗೆ ಮನಸ್ಸಿಗೆ ನಿಲುಕದ ಪರತತ್ವ ಅಂತ. ಅದಕ್ಕೆ ಉಪನಿಷತ್ಕಾರರು ಹೇಳ್ತಾರೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಆ ಜಗನ್ಮಾತೆಯ ಬಗ್ಗೆ ಹೇಳಲಿಕ್ಕೆ ಮಾತುಗಳು ಇಲ್ಲ, ಮನಸ್ಸಿಗೆ ಊಹೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂತಹ ಆ ದೇವಿಯು, ಆ ಪರತತ್ವವು ಸರ್ವಭೂತಗಳಲ್ಲಿ ವಿಷ್ಣುಮಾಯೆಯಾಗಿ ತ್ರಿಗುಣಾತ್ಮಿಕ ಅನ್ನುವ ರೀತಿಯಲ್ಲಿ ವ್ಯಾಪಿಸಿದ್ದಾಳೆ. ಅಂದರೆ ತ್ರಿಗುಣಗಳಿಂದ ವ್ಯಾಪಿಸಿದ್ದಾಳೆ. ಆ ವಿಷ್ಣುಮಾಯೆಯೇ ಮಹಾಮಾಯೆ. ನಾವು ಹಿಂದೆ ನೋಡಿದ್ದೇವೆ ಮಹಾಮಾಯೆಯ ಚಿಂತನೆಯ ಬಗ್ಗೆ. ನಮ್ಮನ್ನ ಅಜ್ಞಾನದಲ್ಲಿ ನೂಕುವವಳೂ ಅವಳೇ, ಮತ್ತೆ ಪ್ರಾರ್ಥಿಸಿದವರಿಗೆ ಆ ಅಜ್ಞಾನದಿಂದ ಹೊರಸೆಳೆದು ರಕ್ಷಣೆ ಕೊಡುವಂಥ ವಿಷ್ಣುಮಾಯೆಯೂ ಅವಳೇ. ಆದ್ದರಿಂದ ಯಾವ ದೇವಿಯೂ ಸರ್ವಭೂತಗಳಲ್ಲಿಯೂ ಸಹ ವಿಷ್ಣುಮಾಯೆಯಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮಸ್ತಸ್ಯೈ 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 ನಮೋ ನಮಃ ಅಂತ 5 ಸಲ ನಮಸ್ಕಾರಗಳನ್ನು ಹೇಳಿದ್ದಾರೆ. ಇದರಲ್ಲಿ 3 ಬಾರಿ ನಮಸ್ತಸ್ಯೈ 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 ಅಂತ ಹೇಳಿದ್ದಾರೆ. ಅಂದರೆ ಆಕೆಗೆ ನಮಸ್ಕಾರ, ಆಕೆಗೆ ನಮಸ್ಕಾರ, ಆಕೆಗೆ ನಮಸ್ಕಾರ ಅಂತ 3 ಸಲ. ಇಲ್ಲಿ ತಸ್ಯೈ ಅಂತಂದರೆ ಆಕೆ ಅಂತ ನೋಡಿ. ಹತ್ತಿರ ಇದ್ದಾಗ ಈಕೆ ಅಂತ ಹೇಳ್ತೀವಿ, ದೂರದಲ್ಲಿದ್ದರೆ ಆಕೆ ಅಂತ ಹೇಳ್ತೇವೆ. ಹಾಗೆ ಆಕೆ ಯಾರು ಅಂತಂದರೆ ನಾಮರೂಪಗಳೆಲ್ಲದ ಅನಿರ್ವಚನೀಯವಾದ ಸಚ್ಚಿದಾನಂದ ಸ್ವರೂಪಿಣಿ ಪರಬ್ರಹ್ಮ ವಸ್ತು ಅಂತ. ಆದ್ದರಿಂದ ತಸ್ಯೈ ಅಂತ ಹೇಳಿ ಕರೆದು ಬಿಟ್ಟಿದ್ದಾರೆ. ಅಂತಹ ಪರಬ್ರಹ್ಮ ಸ್ವರೂಪಳು ತಸ್ಯೈ ಅಂತಂದರೆ. ಹೀಗೆ 3 ಸಲ ಹೇಳಿದ್ದಕ್ಕೆ ಪ್ರಧಾನವಾದ ಕಾರಣ ನಮ್ಮ ಜೀವನವೆಲ್ಲ 3. ಹೇಗೆ ಅಂತಂದರೆ ನೋಡಿ, ನಮಗೆ ಇರುವಂತಹ ಶರೀರ 3: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಹಾಗೆ ನಮಗಿರುವಂತಹ ಅವಸ್ಥೆಗಳು 3: ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ. ನಮ್ಮಲ್ಲಿರುವಂತಹ ಗುಣಗಳು 3: ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ನಮಗಿರುವಂತಹ ಕರಣಗಳು 3: ಕಾಯ, ವಾಚ, ಮನಸ. ಮತ್ತೆ ನಮಗೆ ಇರುವಂತಹ ತಾಪತ್ರಯಗಳು 3: ಆಧ್ಯಾತ್ಮಿಕ, ಆಧಿಭೌತಿಕ, ಆದಿದೈವಿಕ ಅಂತ. ಹೀಗೆ ಆ ಸಗುಣ ಸಾಕಾರಳಾದ ದೇವಿಯು ಎಲ್ಲ 3ರಿಂದಲೂ ಮಾಡಿದಂಥ ಅಪರಾಧಗಳನ್ನು ಕ್ಷಮಿಸಲಿ ಅಂತ ಹೇಳಿ ಅಂತಹ ಪರತತ್ವ ಸ್ವರೂಪಳಾದಂಥ ದೇವಿಗೆ ನಮಸ್ಕಾರ 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 ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಗೆ 2 ಬಾರಿ ನಮೋ ನಮಃ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳುವಾಗಲೆಲ್ಲ ಕೇವಲ ನಮಃ
ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ತಸ್ಯೈ ಅಥವಾ ದೇವಿ ಅನ್ನುವಂಥದ್ದು ಪ್ರಯೋಗ ಮಾಡಲಿಲ್ಲ, ಕೇವಲ ನಮೋ ನಮಃ ಅಂತ ಹೇಳಿ ಮುಗಿಸಿದ್ದಾರೆ. ಅಂದರೆ ಅರ್ಥ, ನಾಮರೂಪವಿಲ್ಲದ ಪರತತ್ವಕ್ಕೆ ನನ್ನ ನಮಸ್ಕಾರ. ತಸ್ಯೈ ಅಂದರೆ ಅದೊಂದು ಪರಬ್ರಹ್ಮ ವಸ್ತುವೋ ಅಥವಾ ತ್ರಿಮೂರ್ತಿ ಸ್ವರೂಪಳೋ ದುರ್ಗೆಯೋ ಅಂತ ಆದರೂ ಆಗಬಹುದು. ಆದರೆ ಇಲ್ಲಿ ನಮೋ ನಮಃ ಅಂತ ಹೇಳಿ ಯಾವುದನ್ನೂ ಹೇಳದೆ ಹೇಳಿರುವುದರಿಂದ ಅದು ಕೇವಲ ಪರತತ್ವಕ್ಕೆ ನಮಸ್ಕಾರ ಅನ್ನುವ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಉಪಾಸಕರು. ಈ ಚಿಂತನೆಯನ್ನು ಮತ್ತೊಂದು ದೃಷ್ಟಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. 5 ಸಲ ನಮಸ್ಕಾರ ಮಾಡುವ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಶರೀರವು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥದ್ದು. ಹಾಗೆಯೇ ನಮ್ಮ ಹಸ್ತಗಳಲ್ಲಿರಬಹುದಾದಂಥ ಬೆರಳುಗಳು ಸಹ ಪಂಚಭೂತಗಳನ್ನು ಸೂಚನೆ ಮಾಡುತ್ತೆ. ಹಾಗಾಗಿ 5 ಬೆರಳುಗಳು. ಅದರಲ್ಲಿ ಹೆಬ್ಬೆರಳು ಅಗ್ನಿತತ್ವ, ತೋರ್ಬೆರಳು ವಾಯುತತ್ವ, ಮಧ್ಯದ ಬೆರಳು ಆಕಾಶತತ್ವ, ಉಂಗುರದ ಬೆರಳು ಭೂತತ್ವ, ಕಿರುಬೆರಳು ಜಲತತ್ವ ಅಂತ. ಹೀಗೆ ನಾನು 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುತ್ತಿದ್ದೇನೆ ಅಂದರೆ ಅರ್ಥ ಏನಪ್ಪ ಅಂದರೆ, ನನ್ನಲ್ಲಿರುವ ಪಂಚಭೂತಗಳೂ ಸಹ ನಿನಗೆ ವಂದಿಸುತ್ತಿದೆ, ನಿನಗೆ ಶರಣಾಗತವಾಗಿದೆ ಅಂತ. ಮತ್ತೆ ಇಲ್ಲಿ ನಮಃ ಅಂತ ಹೇಳುವುದಕ್ಕೆ ಶಾಸ್ತ್ರಗಳು ಕೆಲವು ಅರ್ಥಗಳನ್ನು ಹೇಳಿದೆ. ನಮಃ ಅನ್ನುವಂತಹ ಶಬ್ದ ಹಿಂದು ಮುಂದು ಮಾಡಿ ಓದಿದಾಗ ಮನಃ ಅಂತ ಆಗತ್ತೆ. ಅಂದರೆ ಈ ಮನಸ್ಸನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ, ಆದ್ದರಿಂದ ನಮಸ್ಕಾರ ಅಂತ. ಮತ್ತೊಂದು ಅರ್ಥದಲ್ಲಿ ನಮಃ ಅಂತಂದರೆ ತ್ಯಾಗ ಅಂತ. ಇನ್ನೊಂದು ಅರ್ಥದಲ್ಲಿ ನಮಃ ಅಂತಂದರೆ ಬಾಗುವುದು ಅಂತ. ಇನ್ನೊಂದು ಅರ್ಥದಲ್ಲಿ ನಮಃ ಅನ್ನುವಂಥ ಶಬ್ದದಲ್ಲಿನ ನ ಅಂತಂದರೆ ಇಲ್ಲ ಅಂತ, ಮಾ ಅಂತಂದರೆ ಬೇಡ ಅಂತ ಅರ್ಥ. ಒಟ್ಟಾರೆ ನಮಃ ಅಂತಂದರೆ ದ್ವೈತ ಬುದ್ಧಿ ಇಲ್ಲ, ಹಾಗೆಯೇ ದ್ವೈತ ಬುದ್ಧಿಯು ಬೇಡ ಅಂತ ಹೇಳಿ ಸೂಚಿಸುತ್ತಿರುವಂಥದ್ದು. ಇದಿಲ್ಲದೆ ನಾನು ನಿಮಗೆ ನಮಸ್ಕಾರ ಮಾಡುತ್ತಿದ್ದೇನೆ ಅಂತ. ಮತ್ತೊಂದು ಅರ್ಥದಲ್ಲಿ ನ ಅಂತಂದರೆ ಇಲ್ಲದಿರುವುದು ಅಂತ, ಮಾ ಅಂತಂದರೆ ಮಾಯೆ ಅಂತ. ಹಾಗಾಗಿ ನಮಃ ಅಂತಂದರೆ ಮಾಯೆ ಇಲ್ಲದವಳು ಅಂತ. ಅವಳೇ ಮಹಾಮಾಯಾ ಸ್ವರೂಪಳು, ಅವಳಿಗಿನ್ಯಾವ ಮಾಯೆ ಇದೆ? ಹೀಗೆ ಹಲವು ಅರ್ಥಗಳನ್ನು ಹೇಳಿದ್ದಾರೆ ನಮಃ ಅಂತ ಅನ್ನುವುದಕ್ಕೆ. ಹೀಗಾಗಿ ಯಾದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಒಟ್ಟಾರೆ ಈ ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ, ಯಾವ ಅನಿರ್ವಚನೀಯಳಾದ ಪರಬ್ರಹ್ಮ ಸ್ವರೂಪಳಿದ್ದಾಳೋ ಆ ದೇವಿಯು ಸರ್ವಭೂತಗಳಲ್ಲಿ ವಿಷ್ಣು ಮಾಯೆಯಾಗಿ ವ್ಯಾಪಿಸಿದ್ದಾಳೆ. ಅಂತಹ ಸಾಕಾರವೂ ನಿರಾಕಾರವೂ ಆದಂಥ ಆಕೆಗೆ ನಾವು ತ್ರಿಕರಣಪೂರ್ವಕವಾಗಿ ಶರಣಾಗತರಾಗಿ ವಂದಿಸುತ್ತಿದ್ದೇವೆ, ನಮಿಸುತ್ತಿದ್ದೇವೆ, ಪುನಃ 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 ಆಕೆಗೆ ನಮಸ್ಕರಿಸುತ್ತಿದ್ದೇವೆ ಅಂತ. ಹೀಗೆ ಉಳಿದ ಎಲ್ಲ ಶ್ಲೋಕಗಳಲ್ಲಿ ಆಕೆಯ ಬೇರೆ ಬೇರೆಯ ವಿಭೂತಿಯನ್ನು, ಐಶ್ವರ್ಯವನ್ನು ಹೇಳುತ್ತಾ ಹೋಗ್ತಾರೆ. ಆಕೆ ಮಾತ್ರ ಬದಲಾಗದಂತೆ ಇರ್ತಾಳೆ. ಅಂತಹ ಚೈತನ್ಯ ಸ್ವರೂಪಳಿಗೆ ಪುನಃ ಪುನಃ ನಾವು ನಮಸ್ಕಾರವನ್ನು ಮಾಡುತ್ತಾ ಮುಂದಿನ ಉಪನಿಷತ್ತಿದ್ದಾರೆ. ಯಾದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಇದ್ದುಕೊಂಡು ಚೇತನ ಅನ್ನುವಂಥ ಹೆಸರಿನಿಂದ ಕರೆಸಲ್ಪಡುವವಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ದೇವತೆಗಳು. ಇದೇ ವಿಷಯವನ್ನು ಲಲಿತಾ ಸಹಸ್ರನಾಮದಲ್ಲಿ ಚಿಚ್ಚಕ್ತಿಶ್ಚೇತನಾರೂಪ ಅಂತ ಹೇಳಿದ್ದಾರೆ. ಇಲ್ಲಿ ಚೈತನ್ಯಕ್ಕೂ ಚೇತನಕ್ಕೂ ವ್ಯತ್ಯಾಸವನ್ನು ಗಮನಿಸಬೇಕು. ಚೈತನ್ಯ ಇರುವುದರಿಂದಲೇ ನಮ್ಮ ಶರೀರ ಚೇತನಾಶೀಲವಾಗಿದೆ, ಅಂದರೆ ಕೆಲಸ ಮಾಡ್ತಾ ಇದೆ ಅಂತ. ಈ ಚೈತನ್ಯ ಅಂತಂದರೆ ಕೇವಲ ಸಾಕ್ಷಿ ಪ್ರಜ್ಞೆ ಅಂತ, ಜ್ಞಾನ ಸ್ವರೂಪ ಅಷ್ಟೇ. ಅದು ಇರುವುದರಿಂದಲೇ ನಮ್ಮ ಶರೀರದಲ್ಲಿ ಇಂದ್ರಿಯಗಳು ಮತ್ತು ಪ್ರತಿಯೊಂದು ಅಂಗಾಂಗಗಳು ಕದಲಿ ಕ್ರಿಯಾಶೀಲವಾಗುತ್ತಿದೆ. ಅದು ಚೇತನ ಅಂತ. ಕಣ್ಣು ನೋಡುತ್ತಿದೆ, ಕಿವಿ ಕೇಳುತ್ತಿದೆ, ಕೈಕಾಲುಗಳು ಆಡುತ್ತಿದೆ,
ನಮ್ಮ ಹೃದಯ ಸದಾಕಾಲ ಲಬ್ ಡಬ್ ಲಬ್ ಡಬ್ ಅಂತ ಕ್ರಿಯಾಶೀಲವಾಗಿದೆ. ಹೀಗೆ ಬೇರೆ ಬೇರೆ ಅಂಗಗಳು ಮಾತ್ರವಲ್ಲದೆ ಬುದ್ಧಿಯೂ ಸಹ ಯೋಚನೆ ಮಾಡ್ತಾ ಇದೆ. ಮನಸ್ಸಿನ ಸಂಕಲ್ಪ ವಿಕಲ್ಪಗಳೂ ಸಹ ಆಲೋಚನೆಗಳು ಮಾಡ್ತಾ ಇದೆ. ಈ ಆಲೋಚನೆಗಳು ಅನ್ನುವಂಥದ್ದು ಸಹ ಕದಲುವಿಕೆಯೇ ಆಗಿದೆ ಅಂತ. ಮತ್ತು ಇದೆಲ್ಲ ಚೇತನ ಅನ್ನುವುದರ ಲಕ್ಷಣವಾಗಿದೆ ಅಂತ. ಉದಾಹರಣೆಗೆ ಬೆಳಕಿದೆ, ಆ ಬೆಳಕಿನ ಕೆಳಗೆ ಅನೇಕ ಕೆಲಸಗಳು ನಡೆಯುತ್ತಿದೆ. ಇಲ್ಲಿ ಬೆಳಕು ಅನ್ನುವಂಥದ್ದೇ ಚೈತನ್ಯ. ಆ ಚೈತನ್ಯ ಅನ್ನುವ ಬೆಳಕು ಏನು ಮಾಡ್ತಾ ಇಲ್ಲ, ಬರೀ ಬೆಳಕನ್ನು ಕೊಡುತ್ತಿದೆ, ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತಾ ಇದೆ. ಅದರ ಕೆಳಗಡೆ ನಡೆಯುತ್ತಿರುವಂತಹ ಪ್ರತಿಯೊಂದು ಕೆಲಸ ಇದೆಯಲ್ಲ, ಆ ಕೆಲಸ ಅನ್ನುವಂಥದ್ದೇ ಚೇತನ, ಕ್ರಿಯಾರೂಪದಲ್ಲಿರುವಂಥದ್ದು. ಇದನ್ನೆಲ್ಲ ಸಾಕ್ಷಿಯಾಗಿ ಚೈತನ್ಯ ನೋಡ್ತಾ ಇದೆ, ಬೆಳಕು ನೋಡ್ತಾ ಇದೆ ಅಂತ ಅರ್ಥ. ಹೀಗಾಗಿ ಹೇಗೆ ಬೆಳಕಿನಿಂದ ಜ್ಯೋತಿಯನ್ನು ತಿಳಿಯುತ್ತೇವೆಯೋ ಹಾಗೆ ಚೇತನದ ಮುಖೇನ ಚೈತನ್ಯವನ್ನು ತಿಳಿಯಬೇಕು ಅಂತ ಹೇಳಿದ್ದಾರೆ. ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮನೂ ಸಹ ಗೀತೆಯಲ್ಲಿ ಭೂತಾನಾಮಸ್ಮಿ ಚೇತನ ಅಂತ ಹೇಳಿದ್ದಾನೆ. ಭಾಗವತದಲ್ಲಿ ಧ್ರುವ ಮಾಡುವಂತಹ ಸ್ತೋತ್ರ ಅತ್ಯಂತ ಅತ್ಯದ್ಭುತ. ಭಗವಂತ ಪ್ರಕಟನಾಗಿದ್ದಾನೆ ಅಂದಾಗ ಧ್ರುವ ಕಣ್ಣನ್ನು ಬಿಟ್ಟು ನೋಡ್ತಾನೆ. ಸ್ತೋತ್ರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ, ಗದ್ಗದಿನಾಗಿಬಿಟ್ಟಿದ್ದಾನೆ, ಬಾಯಿನಿಂದ ಯಾವ ಅಕ್ಷರಗಳು ಹೊರಗಡೆ ಬರ್ತಾ ಇಲ್ಲ. ಇದನ್ನು ನೋಡಿದಂತಹ ಭಗವಂತನಿಗೆ ಅವನ ಮೇಲೆ ಕರುಣೆ ಬಂದು ತನ್ನ ಪಾಂಚಜನ್ಯ ಶಂಖವನ್ನ ಆತನ ಕೆನ್ನೆಗೆ ತಗಲಿಸಿದನಂತೆ. ಆ ಸ್ಪರ್ಶವಾಗುತ್ತಿದ್ದಂತೆ ರೋಮಾಂಚನವಾಯಿತು ಧ್ರುವನಿಗೆ. ಸ್ತೋತ್ರ ಮಾಡ್ತಾನೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ತುಂಬ ಅತ್ಯಂತ ಅದ್ಭುತವಾದಂಥ ಮಹಿಮಾನ್ವಿತವಾದ ಅರ್ಥಗರ್ಭಿತವಾದ ಸ್ತೋತ್ರ ಇದು. ಯಾವ ಚೈತನ್ಯವು ನನ್ನಲ್ಲಿದ್ದುಕೊಂಡು ನನ್ನನ್ನು ಮಾತನಾಡಿಸುವಂತೆ ಮಾಡ್ತಾ ಇದೆಯೋ, ನೋಡಿಸ್ತಾ ಇದೆಯೋ, ಕೇಳಿಸ್ತಾ ಇದೆಯೋ, ಬುದ್ಧಿ ಮನಸ್ಸು ಕೆಲಸ ಮಾಡುವಂತೆ ಮಾಡ್ತಾ ಇದೆಯೋ, ನಡೆದಾಡಿಸ್ತಾ ಇದೆಯೋ, ಶರೀರದಿಂದ ಕೆಲಸವನ್ನು ಮಾಡಿಸ್ತಾ ಇದೆಯೋ, ಇಂತಹ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನನ್ನ ಒಳಗಡೆ ಇದ್ದು ನನ್ನ ಶರೀರವನ್ನು ನಿಯಂತ್ರಣ ಮಾಡುತ್ತಿರುವಂಥ ಚೈತನ್ಯ ಸ್ವರೂಪನಾದ ಭಗವಂತನಿಗೆ, ನಾರಾಯಣನಿಗೆ ನನ್ನ ಅನಂತ ನಮಸ್ಕಾರಗಳು ಅಂತಿದ್ದಾನೆ ಆ ಮಹಾಶಯ. ಆತ್ಮೀಯರೇ, ಈ ಒಂದು ಚಿಂತನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಬಹುಪಾಲು ನಮ್ಮ ಗರ್ವ ಅಳಿಯಬಹುದು ಅಂತ ಕಾಣುತ್ತೆ. ಆದ್ದರಿಂದ ಜಗನ್ಮಾತೆ ನಮ್ಮಲ್ಲಿ ಚೇತನಾರೂಪದಿಂದ ಇರುವುದರಿಂದಲೇ ನಾವೂ ಸಹ ಕ್ರಿಯಾಶೀಲರಾಗಿದ್ದೇವೆ. ಆ ಚೇತನಾರೂಪ ನಮ್ಮಲ್ಲೇನಾದರೂ ಮಾಯವಾಯಿತು ಅಂದರೆ ನಾವು ಮೂಲೆ ಗುಂಪಾಗ್ತೇವೆ. ಆದ್ದರಿಂದ ನಮ್ಮನ್ನ ಪ್ರತೀ ಕ್ಷಣದಲ್ಲೂ ಕ್ರಿಯಾಶೀಲರನ್ನಾಗಿ ಮಾಡುತ್ತಿರಬಹುದಾದಂಥ ಚೇತನಾಸ್ವರೂಪಳಾದ ಜಗನ್ಮಾತೆಗೆ ನಮಸ್ಕಾರಗಳು ಅಂತ. ಮುಂದೆ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಸಹ ಬುದ್ಧಿರೂಪದಿಂದ ನೆಲೆಸಿದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರಗಳು ಅಂತ. ಆತ್ಮೀಯರೇ, ದೇವಿ ಭಾಗವತದಲ್ಲಿ ಒಂದು ಅದ್ಭುತವಾದಂಥ ಶ್ಲೋಕವಿದೆ. ಸರ್ವಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್ ಅಂತ. ಇದೇ ಅರ್ಥದಲ್ಲಿ ಗಾಯತ್ರಿ ಮಂತ್ರವೂ ಸಹ ಇರುವಂಥದ್ದು. ಹೀಗಾಗಿ ಗಾಯತ್ರಿಯಲ್ಲಾಗಲಿ ಈ ದೇವಿ ಭಾಗವತದ ಶ್ಲೋಕದಲ್ಲಾಗಲಿ ಕೇಳುತ್ತಿರುವಂಥದ್ದು ಏನಪ್ಪ ಅಂದರೆ, ನಮ್ಮ ಬುದ್ಧಿಯನ್ನ ಆ ಭಗವತಿ ಪ್ರಚೋದನೆ ಮಾಡಲಿ ಅಂತ. ನಾವು ಐಶ್ವರ್ಯವನ್ನು ಕೇಳ್ತಾ ಇಲ್ಲ, ಸಂಪತ್ತನ್ನು ಕೇಳ್ತಾ ಇಲ್ಲ, ಅಧಿಕಾರವನ್ನು ಕೇಳ್ತಾ ಇಲ್ಲ. ಕೇಳುತ್ತಿರುವಂಥದ್ದು ನಮ್ಮ ಬುದ್ಧಿಯನ್ನ ಆ ಜಗನ್ಮಾತೆ ಪ್ರಚೋದನೆ ಮಾಡಲಿ ಅಂತ. ಉಪನಿಷತ್ಕಾರರು ಸಹ ಇದನ್ನೇ ಹೇಳ್ತಾರೆ, ಸನೋ ಬುದ್ಧಿಯ ಶುಭಯ ಸಂಯುನಕ್ತು ಅಂತ. ಆ ದೈವವು ನಮಗೆ ಒಳ್ಳೆಯ ಬುದ್ಧಿಯನ್ನ ಕೊಡಲಿ ಅಂತ ಹೇಳಿ ಉಪನಿಷತ್ಕಾರರು ಸಹ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ನಮಗೆ ಬುದ್ಧಿಯೊಂದು ಸರಿಯಾಗಿದ್ದರೆ ನಮ್ಮ ಜೀವನವೆಲ್ಲ ಹಸನಾಗಿರುತ್ತೆ, ಹಸನ್ಮುಖಿಯಾಗಿರ್ತೇವೆ, ಸುಖವಾಗಿ ತೃಪ್ತಿಯಿಂದ ಶಾಂತಿಯಿಂದ
ನಮ್ಮ ಜೀವನವನ್ನು ನಾವು ನಡೆಸ್ತೇವೆ. ಯಾಕೆ ಅಂದರೆ ಈ ಬುದ್ಧಿ ಯಾವಾಗಲೂ ನಿಶ್ಚಯಾತ್ಮಕವಾದಂಥ ಉತ್ತಮವಾದ ನಿರ್ಣಯಗಳನ್ನು ಕೊಡತಕ್ಕಂಥದ್ದು ಬುದ್ಧಿ ಅಂತ. ಹಾಗಾಗಿಯೇ ಕಠೋಪನಿಷತ್ತಿನಲ್ಲಿ ಬುದ್ಧಿಸ್ತು ಸಾರಥಿಂ ವಿದ್ಧಿ ಅಂತ ಹೇಳಿದ್ದಾರೆ. ಅಂದರೆ ಬುದ್ಧಿಯು ಆತ್ಮನ ಪ್ರತಿನಿಧಿಯಾಗಿ ಈ ಶರೀರ ಅನ್ನುವಂಥ ರಥವನ್ನು ನಡೆಸುವಂಥ ಚಾಲಕನಾಗಿದ್ದಾನೆ ಅಂತ. ಒಂದು ವಾಹನ ಅಪಘಾತವಿಲ್ಲದೆ ಸರಿಯಾಗಿ ನಡೆದುಕೊಂಡು ಹೋಗಬೇಕು ಅಂತಂದರೆ ಆ ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದಾನಲ್ಲ ಚಾಲಕ, ಸಾರಥಿ, ಅವನು ಪ್ರಧಾನ. ಅವನೇನಾದರೂ ಸ್ವಲ್ಪ ಯಾಮಾರಿದರೆ ಮುಂದಿನ ಕ್ಷಣ ಏನು ಬೇಕಾದರೂ ಆಗ್ಬಿಡಬಹುದು. ಹಾಗೆಯೇ ನಮ್ಮ ಶರೀರದಲ್ಲೂ ಸಹ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತಾದರೆ ನಮಗೂ ಸಹ ಅಪಘಾತವಾಗುತ್ತೆ. ಜೀವನಗಳಲ್ಲಿ ಏನಾಗುತ್ತೆ, ಹೇಗಾಗುತ್ತೆ ಗೊತ್ತಿಲ್ಲ, ಅಂತೂ ಆಗತ್ತೆ. ಮತ್ತೆ ಜನಗಳಿಂದಲೂ ದೂಷಿತರಾಗ್ತೇವೆ, ಸಮಾಜದಿಂದ ದೂರ ಉಳಿಯುವಂತಾಗುತ್ತೆ. ಹೀಗಾಗಿ ಸದಾಕಾಲ ನಮ್ಮ ಬುದ್ಧಿಯನ್ನು ಆ ಜಗನ್ಮಾತೆ ಪ್ರಚೋದನೆ ಮಾಡಲಿ, ಒಳ್ಳೆಯ ಬುದ್ಧಿಯನ್ನು ನಮಗೆ ಪ್ರೇರಣೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ಶ್ಲೋಕವನ್ನು ಹೇಳುತ್ತಿದ್ದಾರೆ ದೇವತೆಗಳು. ಯಾದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಸಹ ನಿದ್ರಾರೂಪದಿಂದ ನೆಲೆಸಿದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರಗಳು ಅಂತ. ಆತ್ಮೀಯರೇ, ಹಿರಿಯರು, ದೇವಿ ಉಪಾಸಕರು ಹೇಳ್ತಾರೆ, ಯಾರಿಗಾದರೂ ರಾತ್ರಿಯ ಹೊತ್ತು ನಿದ್ರೆ ಬಾರದೇ ಹೋದರೆ ಅವರು ಈ ಶ್ಲೋಕವನ್ನು ಹೇಳಿಕೊಂಡರೆ ನಿದ್ರೆ ಬರುತ್ತೆ ಅಂತ. ನಿದ್ರೆ ನಮಗೆ ಹಿತವಾಗಿ ಮಿತವಾಗಿ ಇದ್ದರೆ ವರ, ನಿದ್ರಾಹೀನರಾದರೆ ಅಥವಾ ಅತಿಯಾದ ನಿದ್ರೆಯಾಗ್ಬಿಟ್ರೆ ಅದು ಶಾಪ ಅಂತ. ನಿದ್ರೆ ಬಾರದೇ ಹೋದರೆ ನಮ್ಮ ಶರೀರದಲ್ಲಿ ಉತ್ಸಾಹವೇ ಇರೋದಿಲ್ಲ. ಹಾಗೆಯೇ ಆ ನಿದ್ರೆಯ ಸಮಯದಲ್ಲಿಯೇ ನಮ್ಮ ಶರೀರದಲ್ಲಿ ಅನೇಕ ವಿಧವಾದ ಶಕ್ತಿಗಳು ಉತ್ಪತ್ತಿಯಾಗುತ್ತೆ ಅಂತ. ನಾವು ನಿದ್ರೆ ಮಾಡಿಕೊಳ್ಬೇಕು ಅಂತ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಳ್ತೇವೆ. ಎತ್ತರದ ಮಹಡಿಯ ಮನೆ, ಮೆತ್ತಗಿನ ಹಾಸಿಗೆ, ತಂಗಾಳಿ ತನ್ನೆಡೆಗೆ ತೀಡುವ ವ್ಯವಸ್ಥೆ, ಸೊಳ್ಳೆಯ ಪರದೆ, ಹೊದಿಗೆ, ಇದೆಲ್ಲ ವ್ಯವಸ್ಥೆ ಮಾಡಿಕೊಳ್ತೇವೆ. ಆದರೂ ಸಹ ಎಷ್ಟೋ ಜನಕ್ಕೆ ನಿದ್ರೆ ಬರೋದಿಲ್ಲ. ಕೊನೆ ಪಕ್ಷ ಆಗಲಾದರೂ ಅವರು ಯೋಚನೆ ಮಾಡಬೇಕು, ಯಾಕೆ ನಮಗೆ ನಿದ್ರೆ ಬರ್ತಾ ಇಲ್ಲ ಅಂತ. ಹಾಗಾದರೆ ನಮಗೆ ನಿದ್ರೆ ಬರುವಂತೆ ಮಾಡುವುದು ಯಾವುದು ಶಕ್ತಿ ಅದು ನಮ್ಮಲ್ಲಿ ಅಂತ ಯೋಚನೆ ಮಾಡಬೇಕು ಸ್ವಲ್ಪ. ಹೊರಗಡೆ ನಮ್ಮ ತಾಯಂದಿರು ನಮ್ಮನ್ನು ಎಚ್ಚರಪಡಿಸ್ತಾರೆ ನಿದ್ರೆ ಮಾಡಿದಾಗ, ಅಥವಾ ನಾವು ಅಲಾರಾಮ್ ಇಟ್ಕೊಳ್ತೇವೆ, ಆ ಅಲಾರಾಮ್ ನಮ್ಮನ್ನು ಎಚ್ಚರಪಡಿಸುತ್ತೆ. ಆದರೆ ನಮ್ಮ ಒಳಗಿರುವಂತಹ ಚೈತನ್ಯವು ನಿದ್ರಾರೂಪದಿಂದ ನಮ್ಮನ್ನು ಎಚ್ಚರಗೊಳಿಸದೇ ಹೋದರೆ ನಮ್ಮ ಮುಂದೆ ಎಷ್ಟು ಅಲಾರಾಮ್ ಹೊಡ್ಕೊಂಡ್ರೆ ಏನು ಪ್ರಯೋಜನ, ಮುಂದೆ ಎಷ್ಟು ಜನ ಕೂಗಿದರೆ ಏನು ಪ್ರಯೋಜನ. ಹಾಗಾಗಿ ನಿದ್ರೆಯ ರೂಪದಿಂದ ಮನುಷ್ಯನಿಗೆ ವಿಶ್ರಾಂತಿಯನ್ನ, ಉತ್ಸಾಹವನ್ನ ಶರೀರಕ್ಕೆ ಕೊಡುತ್ತಿರುವಂಥವಳು ನಿದ್ರಾಸ್ವರೂಪಿಣಿ ಜಗನ್ಮಾತೆ ಅಂತ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಪುಟ್ಟ ವಿವರಣೆ ಇದೆ. ಹಾರುವ ಒಂದು ಪಕ್ಷಿಯನ್ನ ಹಗ್ಗದಲ್ಲಿ ಬಂಧಿಸಿ ಒಂದು ಗೂಟಕ್ಕೆ ಕಟ್ಟಾಕ್ತಾರಂತೆ. ಪಾಪ ಕಟ್ಟಾಕದ ಮೇಲೆ ಬಂಧಿತವಾಗಿಬಿಡುತ್ತದು, ಓಡಾಡುತ್ತೆ, ಅಲ್ಲಿ ಇಲ್ಲಿ ಸುತ್ತುತ್ತೆ. ಕೊನೆಗೆ ಆ ದಾರ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ಮಾತ್ರ ಸ್ವಲ್ಪ ಹಾರದಂಗೆ ಮಾಡುತ್ತೆ. ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ಕೊನೆಗೆ ಸುಸ್ತಾಗಿ ಆ ಗೂಟದ ಹತ್ತಿರ ಬಂದು ಮಲ್ಕೊಳ್ಳುತ್ತೆ, ವಿಶ್ರಾಂತಿ ಪಡೆಯುತ್ತೆ. ಹಾಗೆಯೇ ಪ್ರತಿ ಜೀವಿಯೂ ಸಹ ಜಾಗೃತಾವಸ್ಥೆಯಲ್ಲಿ ಈ ಪ್ರಾಪಂಚಿಕ ವಿಷಯಗಳಲ್ಲಿ, ವ್ಯವಹಾರಗಳಲ್ಲಿ ಓಡಾಡಿ ಬಳಲಿ ಸಾಕಾಗಿ ಬಂದು ಮಲಗುತ್ತಾರೆ. ಮಲಗಿದ ಮೇಲೆ ಸ್ವಪ್ನ ಶುರುವಾಗುತ್ತೆ. ಇನ್ನು ಸ್ವಪ್ನದಲ್ಲೂ ಒಂದಷ್ಟು ಗಲಾಟೆ, ಒಂದಷ್ಟು ಚಿತ್ರಗಳು, ಒಂದಷ್ಟು ದೃಶ್ಯಗಳು, ಒಂದಕ್ಕೊಂದು ಸಂಬಂಧ ಇಲ್ಲದಿರೋದು ಏನೇನೋ ನೋಡ್ತೀವಿ ನಾವು. ಅದಾದ ಮೇಲೆ ಯಾವುದೋ ಕಾಲಕ್ಕೆ ಸುಷುಪ್ತಿ ಎನ್ನುವುದು ನಮಗೆ ಸಿದ್ಧವಾಗುತ್ತೆ. ಅಂದರೆ ಗಾಢ ನಿದ್ರೆ ನಮಗೆ ಬರುತ್ತೆ. ಆ ಗಾಢ ನಿದ್ರೆ ಏನಾದರೂ ನಮಗೆ ಬಂದುಬಿಟ್ರೆ ನಮಗೆ ಸುಖವಾದ ನಿದ್ರೆ ಬಂದಂತಾಗತ್ತೆ, ಹಾಯ್ ಅನ್ಸುತ್ತೆ ಶರೀರಕ್ಕೆ. ಅಲ್ಲಿ ನಮಗೆ ಜಾಗೃತವಾಗಿದ್ದಂತಹ ಪ್ರಪಂಚವೂ ಇರೋದಿಲ್ಲ, ಹಾಗೆ ಸ್ವಪ್ನದಲ್ಲಿ ಕಾಣುತ್ತಿದ್ದಂತಹ ಯಾವುದೋ ಸಂಬಂಧವಿಲ್ಲದ ದೃಶ್ಯಗಳೂ ಸಹ ಇರೋದಿಲ್ಲ ಆ ಸುಷುಪ್ತಾವಸ್ಥೆಯಲ್ಲಿ. ಈ ಎರಡೂ ಇಲ್ಲ ಅಂದರೆ ಪ್ರಪಂಚವೇ ಇಲ್ಲ ಅಂತ ಅರ್ಥ. ಹಾಗಾದರೆ ಆ ಪ್ರಪಂಚ ಇಲ್ಲ ಅಂದಮೇಲೆ ನಾವಿದ್ದೀವ, ನೀವಿರ್ತೀರಾ?
ನಾನು ಇರುವುದರಿಂದಲೇ ಆ ಗಾಢ ನಿದ್ರೆಯಿಂದ ಎದ್ದ ಮೇಲೆ ಆಹಾ ಏನ್ರಿ ಇವತ್ತು ಸೊಗಸಾಗಿ ಹಾಯಾದ ನಿದ್ರೆ ಬಂದಿತ್ತು ನನಗೆ ಅಂತ ಹೇಳ್ತೇವೆ. ಜಾಗೃತವಿದ್ದಾಗ ದೃಶ್ಯವಿತ್ತು, ಸ್ವಪ್ನದಲ್ಲಿ ಯಾವುದೋ ದೃಶ್ಯವಿತ್ತು. ಆದರೆ ಈ ಸುಷುಪ್ತಿಯಲ್ಲಿ ಯಾವ ದೃಶ್ಯವೂ ಇರಲಿಲ್ಲ. ಅದು ಹೇಗ ಹಾಯ್ ಅನ್ನಿಸ್ತು ನಮಗೆ. ಮತ್ತೆ ಆಗ ಇಂದ್ರಿಯ ವಿಷಯಗಳು, ಬುದ್ಧಿ, ಮನಸ್ಸು ಯಾವುದೂ ಇರಲಿಲ್ಲ. ಮತ್ತೆ ಏನಿದೆ ಅಂತ ನೀವು ಸುಖವಾದ ನಿದ್ರೆ ಬಂದಿತ್ತು ನನಗೆ ಅಂತ ಹೇಳಲಿಕ್ಕಾಗತ್ತೆ? ಹಾಯ್ ಅಂತ ಅನಿಸುತ್ತಲ್ಲ, ಅದು ಹೇಗೆ ಅನ್ನಿಸ್ತು ನಮಗೆ? ಆ ಸುಷುಪ್ತಿ ಅಂದ್ರೆ ಏನು ಅಸಲಿಗೆ? ಯಾಕೆ ಆ ಅವಸ್ಥೆಯಲ್ಲಿ ಮನುಷ್ಯನಿಗೆ ಸುಖ ಅನ್ನುವುದು ಸಿಗುತ್ತೆ? ಈ ಸುಷುಪ್ತಿಯಲ್ಲಿ ನಿಮಗೆ ಎಚ್ಚರವಾಗಿದ್ದಾಗ ಇಷ್ಟವಾಗಿದ್ದ ಯಾವುದೇ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಇರೋದಿಲ್ಲ. ಯಾವುದು ಇಲ್ಲದಿದ್ದರೂ ಸಹ ಸುಖ ಎಲ್ಲಿಂದ ನಮಗೆ ಸಿಕ್ತು ಅನ್ನುವುದು ಪ್ರಶ್ನೆ. ನಾವು ಯಾವತ್ತಾದರೂ ಈ ಪ್ರಶ್ನೆಯನ್ನು ಮಾಡಿಕೊಂಡಿದ್ದೀವಾ ಅಂತ? ಖಂಡಿತ ಮಾಡಿಕೊಂಡಿರೋದಿಲ್ಲ. ಈ ಸುಷುಪ್ತಿಯೇ ಚೈತನ್ಯ ರೂಪಳಾದ ಜಗನ್ಮಾತೆ. ಆದರೆ ನಾವು ಈ ಸುಷುಪ್ತಾವಸ್ಥೆಯಲ್ಲಿ ಜಗನ್ಮಾತೆ ಬಳಿ ಹೋಗಿದ್ದೆವು ಅನ್ನುವಂಥ ವಿಚಾರ ಎಚ್ಚರವಾದ ಮೇಲೆ ಇರೋದಿಲ್ಲ, ನೆನಪು ಬರೋದಿಲ್ಲ. ಯಾಕೆ ಅಂದರೆ ನಮ್ಮನ್ನ ಜಗನ್ಮಾತೆ ಆವರಣದ ರೂಪದಲ್ಲಿ ಕಟ್ಟಿ ಹಾಕಿಬಿಡುತ್ತಾಳೆ, ಅಂದರೆ ಏನೂ ತಿಳಿಯದಂತೆ ಮಾಡುತ್ತಾಳೆ ಅಂತ. ಹಾಗಾದರೆ ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ವಿಕ್ಷೇಪದಿಂದ ಕಟ್ಟಾಕ್ತಾಳೆ. ಆಗ ಒಂದಕ್ಕೆ ಇನ್ನೊಂದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಾಳೆ. ಇದು ಮಾಯೆಯ ಲಕ್ಷಣಗಳು ಅಂತ. ಹಾಗಾಗಿ ಗಾಢವಾದ ನಿದ್ರೆಯಲ್ಲಿ ನಾವು ಅಮ್ಮನ ಮಡಿಲಿನಲ್ಲಿ ಇದ್ದು ಮತ್ತೆ ಉತ್ಸಾಹದಿಂದ ಎಚ್ಚರರಾಗ್ತೇವೆ. ಹೀಗೆ ನಮ್ಮನ್ನ ನಿದ್ರೆಯನ್ನು ಕೊಟ್ಟು ನಮ್ಮನ್ನ ಸುಖದಿಂದ ಉತ್ಸಾಹದಿಂದ ಇರುವಂತೆ ಮಾಡುತ್ತಿರುವಂತಹ ಜಗನ್ಮಾತೆಗೆ ಮತ್ತೆ 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 ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಮುಂದೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ದೇವಿ ಮಾಹಾತ್ಮೆ ಶ್ರವಣ ಯಜ್ಞದಲ್ಲಿ ಉತ್ತಮ ಚರಿತ್ರೆಯ 5ನೇ ಅಧ್ಯಾಯ ದೇವತೆಗಳೆಲ್ಲ ಸೇರಿ ಅಪರಾಜಿತಾ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಛಾಯಾ ಅಂದರೆ ನೆರಳಿನ ರೂಪದಿಂದ ಇದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರಗಳು ಅಂತ. ದೇವಿಯು ಛಾಯಾರೂಪದಿಂದ ಇರ್ತಾಳಂತೆ. ಅಲ್ಲ, ಇಷ್ಟು ಹೊತ್ತು ಬೆಳಕಿನ ರೂಪದಲ್ಲಿ ಇರ್ತಾಳೆ ಅಂತ ಹೇಳಿದ್ರಿ, ಈಗ ಛಾಯಾರೂಪದಿಂದ ಅಂದರೆ ನೆರಳಿನ ರೂಪದಿಂದ ಇರ್ತಾಳೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾವುದು ಸರಿ ಅನ್ನುವುದು ಪ್ರಶ್ನೆ. ಎರಡೂ ಸರಿಯೇ. ನೋಡಿ, ಬೆಳಕಿದ್ದರೇನೇ ನೆರಳು ಕಾಣಲಿಕ್ಕೆ ಸಾಧ್ಯ. ಆದರೆ ಅಸಲು ಕತ್ತಲಾಗಿದ್ದಾಗ ಏನೂ ಕಾಣೋದಿಲ್ಲ. ಹಾಗಾಗಿ ನೆರಳು ಬೀಳಲಿಕ್ಕೆ ಬೆಳಕೆ ಪ್ರಧಾನವಾದ ಕಾರಣ. ಆದ್ದರಿಂದ ಆ ನೆರಳಿಗೆ ಕಾರಣವಾದ ಬೆಳಕಿನ ಸ್ವರೂಪಳೂ ಅಮ್ಮನೇ ಆಗಿದ್ದಾಳೆ, ಆ ನೆರಳೂ ಅಮ್ಮನೇ ಆಗಿದ್ದಾಳೆ ಅಂತ. ನೋಡಿ, ಪ್ರತಿಯೊಬ್ಬರೂ ನಾನು ನಾನು ಅಂತೇವೆ. ಆ ನಾನು ಅನ್ನುವುದು ಎಲ್ಲರಲ್ಲೂ ಸಮಾನ. ಆ ನಾನು ಎಂಬ ಚೈತನ್ಯದ ಪ್ರಕಾಶವೇ ಇಡೀ ಶರೀರ ಅನ್ನುವಂಥ ಕುಂಡವನ್ನು ಬೆಳಗ್ತಾ ಇದೆ. ಉದಾಹರಣೆಗೆ, ಸೂರ್ಯ ಒಬ್ಬನೇ ಇದ್ದರೂ ಸಹ ಅವನ ಪ್ರಕಾಶವೇ 100 ಕುಂಡಗಳಲ್ಲಿ ಪ್ರತಿಬಿಂಬವಾಗಿ ಪ್ರತಿಫಲನವಾಗ್ತಾ ಇರುತ್ತೆ. ಆದರೆ 100 ಸೂರ್ಯರಿಲ್ಲ. ಸೂರ್ಯ ಇರುವುದು ಒಬ್ಬನೇ. ಆ ಒಬ್ಬ ಸೂರ್ಯನ ಆ ಪ್ರಕಾಶವೇ ಆ 100 ಕುಂಡಗಳಲ್ಲಿ ಪ್ರತಿಫಲನವಾಗುತ್ತಿದೆ. ಹಾಗೆಯೇ ಪ್ರತಿಯೊಬ್ಬರಲ್ಲೂ ಸಹ ಅಂತಃಕರಣವಿದೆ. ಆ ಅಂತಃಕರಣದಲ್ಲಿ ಪ್ರತಿಫಲನವಾಗುತ್ತಿರುವಂಥ ಈಶ್ವರ ಚೈತನ್ಯವೇ ಜೀವ. ಈ ಜೀವನು ಶರೀರದಲ್ಲಿ ಪ್ರತಿಫಲನವಾಗ್ತಾ ಇದ್ದಾನೆ, ಅಂದರೆ ಪ್ರತಿಬಿಂಬ ಅನ್ನುವ ಅರ್ಥ ಅಂತ. ಈ ಪ್ರತಿಫಲನಕ್ಕೆ ಕಾರಣವಾದಂಥ ಈಶ್ವರ ಚೈತನ್ಯವಾಗಲಿ ಪ್ರತಿಬಿಂಬವಾಗಲಿ ಬೇರೆ ಬೇರೆ ಅಲ್ಲ. ನಾನು 10 ಕನ್ನಡಿಯ ಮುಂದೆ ನಿಂತಾಗ ಆ 10 ಕನ್ನಡಿಯಲ್ಲೂ ನಾನು ಕಾಣುತ್ತೇನೆ.
ಆ 10 ಕನ್ನಡಿಯಲ್ಲೂ ನನ್ನ ಮೂಲಬಿಂಬವೇ ಪ್ರತಿಫಲನವಾಗ್ತಾ ಇರುತ್ತೆ. ಒಂದು ವೇಳೆ ಕನ್ನಡಿ ಹೊಡೆದರೂ ಸಹ ಮೂಲವಾಗಿದ್ದ ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಹಾಗೆಯೇ ಆ ಅಂತಃಕರಣದಲ್ಲಿ ಪ್ರತಿಫಲನವಾಗುತ್ತಿರುವ ಈಶ್ವರ ಶಕ್ತಿಯೇ ಛಾಯಾ, ನೆರಳು. ಆದ್ದರಿಂದ ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಂದು ಜೀವರಾಶಿಗಳಲ್ಲೂ ಸಹ ಆ ಈಶ್ವರಿ ಶಕ್ತಿಯ ಬೆಳಕೆ ಪ್ರತಿಫಲನವಾಗ್ತಾ ಜೀವ ಅನ್ನುವ ರೂಪದಲ್ಲಿ, ನೆರಳಿನ ರೂಪದಲ್ಲಿ ಇರುತ್ತೆ. ಅಂತಹ ಛಾಯೆಗೆ ನಮ್ಮ ನಮಸ್ಕಾರಗಳು ಅಂತಿದ್ದಾರೆ. ಮುಂದೆ ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಸಹ ಶಕ್ತಿ ರೂಪದಿಂದ ನೆಲೆಸಿದ್ದಾಳೋ ಅಂತಹ ಜಗನ್ಮಾತೆಗೆ ನಮ್ಮ ನಮಸ್ಕಾರಗಳು. ಇಲ್ಲಿ ಶಕ್ತಿ ಅಂತಂದರೆ ಸಾಮರ್ಥ್ಯ ಅಂತ. ನಾವು ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ನಮಗೆ ಸಾಮರ್ಥ್ಯವಿದ್ದರೆ ಮಾತ್ರ ಕೆಲಸ ಮಾಡ್ತೇವೆ. ಹಾಗಾಗಿ ನನ್ನಲ್ಲಿ ಯಾವ ಯಾವ ಸಾಮರ್ಥ್ಯವಿದೆಯೋ ಆ ಎಲ್ಲ ಸಾಮರ್ಥ್ಯವು, ಶಕ್ತಿಯು ಅಮ್ಮನೇ ಅನ್ನುವ ಜ್ಞಾನವಿರಬೇಕು. ಯಸ್ಯ ಯಸ್ಯ ಪದಾರ್ಥಸ್ಯ ಯಾ ಯಾ ಶಕ್ತಿ ಉದಾಹೃತ ಸಾ ಸಾ ಸರ್ವೇಶ್ವರೀ ದೇವಿ ಅಂತ ಹೇಳ್ತಾರೆ. ಯಾವ ಯಾವ ಪದಾರ್ಥಗಳಲ್ಲಿ ಯಾವ ಯಾವ ಶಕ್ತಿ ಇದೆಯೋ ಆ ಎಲ್ಲ ಶಕ್ತಿಯು ಅಮ್ಮನ ಸ್ವರೂಪವೇ ಆಗಿದೆ ಅನ್ನುವುದನ್ನು ತಿಳಿಯಬೇಕು. ಯಾಕೆ ಅಂತಂದರೆ ಅವಳೇ ಆದಿಶಕ್ತಿ, ಅವಳೇ ಪರಾಶಕ್ತಿ ಮತ್ತು ಅವಳೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಈ ಮೂರೂ ರೂಪದಿಂದ ಇರಬಹುದಾದ ಆದಿ ಪರಾಶಕ್ತಿ ಅಮ್ಮನೇ. ಆದ್ದರಿಂದ ಆ ಒಬ್ಬ ಅಮ್ಮನೇ ಬ್ರಹ್ಮನಲ್ಲಿ ಸೃಷ್ಟಿ ಮಾಡುವ ಶಕ್ತಿಯಾಗಿದ್ದಾಳೆ. ಆ ಅಮ್ಮನೇ ನಾರಾಯಣನಲ್ಲಿ ಪಾಲನೆ ಮಾಡುವಂಥ ಶಕ್ತಿಯಾಗಿದ್ದಾಳೆ. ಶಿವನಲ್ಲಿ ಲಯ ಮಾಡಿಸುವಂಥ ಶಕ್ತಿಯನ್ನು ಕೊಟ್ಟಿದ್ದಾಳೆ. ಸೂರ್ಯನಲ್ಲಿ ಪ್ರಕಾಶ ಶಕ್ತಿ, ಚಂದ್ರನಲ್ಲಿ ರಸ ಆಹ್ಲಾದ ಶಕ್ತಿ, ಇಂದ್ರನಿಗೆ ಲೋಕಪಾಲನೆಯನ್ನು ಮಾಡುವ ಶಕ್ತಿ, ನೀರಿನಲ್ಲಿ ರಸಶಕ್ತಿ, ಅಗ್ನಿಯಲ್ಲಿ ದಹಿಸುವ ಶಕ್ತಿ. ಹೀಗೆ ಪ್ರತಿಯೊಂದು ಜೀವರಾಶಿಗಳಲ್ಲಿಯೂ ಸಹ ಅವಳೇ ಶಕ್ತಿ ರೂಪದಿಂದ ವ್ಯಾಪಿಸಿ ಬಿಟ್ಟಿದ್ದಾಳೆ. ಹಾಗಾಗಿ ಯಾರ ಯಾರಲ್ಲಿ ಯಾವ ಯಾವ ವಿಶೇಷ ಶಕ್ತಿಗಳು ಅಂತಿದೆಯೋ ಆ ಎಲ್ಲ ಶಕ್ತಿಗಳೂ ಅಮ್ಮನೇ ಆಗಿದ್ದಾಳೆ. ಅಂತಹ ಶಕ್ತಿ ಸ್ವರೂಪಿಣಿಗೆ ನಮ್ಮ ನಮಸ್ಕಾರಗಳು. ಮುಂದೆ ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಸಹ ದಾಹ ರೂಪದಿಂದ ಅಥವಾ ತೃಪ್ತಿಯಿಲ್ಲದ ಆಕಾಂಕ್ಷೆಯ ರೂಪದಿಂದ ನೆಲೆಸಿದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರಗಳು. ನಮ್ಮಲ್ಲಿ ದಾಹ ರೂಪದಿಂದ ಅಮ್ಮ ಇರ್ತಾಳೆ. ಅದರ ಜೊತೆಗೆ ತೃಪ್ತಿಯಿಲ್ಲದ ಆಸೆಯನ್ನು ಕೊಡುವವಳು ಅವಳೇ ಅಂತ. ನೋಡಿ, ಒಂದು ವಿಷಯವನ್ನ ಘನಾತ್ಮಕವಾಗಿಯೂ ಚಿಂತನೆ ಮಾಡಬೇಕು, ಋಣಾತ್ಮಕವಾಗಿಯೂ ಚಿಂತನೆ ಮಾಡಬೇಕು. ಮುಂದೆ ಒಂದು ನಾಮ ಬರುತ್ತೆ, ತೃಪ್ತಿ ಇರಬೇಕು ಅಂತ, ಸಂತೋಷ ಇರಬೇಕು, ಇರುವುದರಲ್ಲಿ ಸಂತೋಷ ಇರಬೇಕು ಅಂತ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ತೃಷ್ಣ, ದಾಹ ಇರಬೇಕ್ರಿ ಅಂತ ಹೇಳ್ತಾ ಇದ್ದಾಳೆ. ತೃಪ್ತಿ ಪಡಬೇಕು ನಿಜ. ಹಾಗೆಯೇ ಏನೂ ಇಲ್ಲದೆ ಇದ್ದರೂ ಸಂಸಾರಕ್ಕಾಗಿ ದುಡಿಯದೆ ನನಗೆಷ್ಟು ಬರುತ್ತೋ ಅಷ್ಟೇ ಸಾಕಪ್ಪ ಅಂತ ಹೇಳುತ್ತಾ ಕುಳಿತುಕೊಳ್ಳುವುದು ಸರಿ ಅಲ್ಲ. ನಮಗೆ ವಾರ್ಧಕ್ಯ ಬರುವಷ್ಟು ಕಾಲ ನಾವು ನಮ್ಮ ಶಕ್ತಿ ಮೀರಿ ದುಡಿಯಬೇಕು, ಸೋಮಾರಿಗಳಾಗಬಾರದು. ಶರೀರದಲ್ಲಿ ಶಕ್ತಿ ಇದ್ದಷ್ಟು ಕಾಲ ದುಡಿಯಲೇಬೇಕು. ಆದ್ದರಿಂದ ನಮ್ಮ ಕುಟುಂಬಗಳನ್ನು ನಿರ್ವಹಿಸಿ ಅದಾದ ಮೇಲೆ ನಮ್ಮ ಸಂಪಾದನೆ ಹೆಚ್ಚುವರಿಯಾದರೆ ಅದನ್ನು ಸಮಾಜದ ಹಿತಕ್ಕಾಗಿ ಉಪಯೋಗಿಸಬೇಕು. ಈ ದೃಷ್ಟಿಯಲ್ಲಿ ಹೇಳ್ತಿದ್ದಾರೆ ದೇವತೆಗಳು, ಅಮ್ಮ ನೀನು ತೃಷ್ಣಾರೂಪದಲ್ಲಿ ಸರ್ವ ಜೀವರಾಶಿಗಳಲ್ಲಿ ನೆಲೆಸಿದ್ದೀಯಾ, ಅಂತಹ ನಿನಗೆ ನಮ್ಮ ನಮಸ್ಕಾರಗಳು. ಮುಂದೆ ದೇವತೆಗಳು ಹೇಳ್ತಾರೆ, ಯಾ ದೇವಿ ಸರ್ವಭೂತೇಷು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಕ್ಷಮಾರೂಪದಿಂದ ಅಥವಾ ಸಹನೆಯ ರೂಪದಿಂದ ನೆಲೆಸಿದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರ. ಅಮ್ಮ ನಮ್ಮಲ್ಲಿ ಕ್ಷಮಾಗುಣ ರೂಪದಿಂದ ಇರ್ತಾಳೆ. ಇದು
ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಗುಣ ಸಾಧಕನಾದವನಿಗೆ. ಸಹನೆ ಇಲ್ಲದೆ ಹೋದರೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಬಾಲಕಾಂಡದಲ್ಲಿ ವಾಲ್ಮೀಕಿಗಳು ಈ ಮಾತನ್ನು ಹೇಳ್ತಾರೆ. ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಶ್ಚ ಪುತ್ರಿಕಾಃ ಕ್ಷಮಾ ಯಶಃ ಕ್ಷಮಾ ಧರ್ಮಃ ಕ್ಷಮಯಾ ನಿಷ್ಠಿತಂ ಜಗತ್. ಕ್ಷಮೆಯೇ ದಾನ, ಕ್ಷಮೆಯೇ ಸತ್ಯ, ಕ್ಷಮೆಯೇ ಯಜ್ಞ, ಕ್ಷಮೆಯೇ ಯಶಸ್ಸು, ಕ್ಷಮೆಯೇ ಧರ್ಮ, ಕ್ಷಮೆಯಿಂದಲೇ ಜಗತ್ತು ಉಳಿದಿದೆ. ನಮ್ಮ ನಮ್ಮ ತಾಯಂದಿರ ಕ್ಷಮಾಗುಣ ಇರುವುದರಿಂದಲೇ ನಾವಿನ್ನು ಬದುಕಿದ್ದೇವೆ. ನಮ್ಮ ತಂದೆಯವರಲ್ಲಿ ಕ್ಷಮಾಗುಣ ಇದ್ದದ್ದರಿಂದಲೇ ನಾವಿಷ್ಟು ಬೆಳೆದು ದೊಡ್ಡವರಾಗಿದ್ದೇವೆ. ಇದನ್ನು ಮರೆಯಬಾರದು. ಇನ್ನ ಭೂದೇವಿಗೆ ಈ ಮಾತನ್ನು ಹೇಳ್ತಾರೆ, ಕ್ಷಮಯಾಧರಿತ್ರಿ ಅಂತ. ಸ್ವಲ್ಪ ನಾವೇ ಯೋಚನೆ ಮಾಡೋಣ. ಈ ಭೂಮಿಯ ಮೇಲೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ, ಆ ಮಾಡುವ ಪ್ರತಿಯೊಂದೂ ಸಹ ಆ ಭೂದೇವಿ ಸಹನೆಯಿಂದ ಸ್ವೀಕರಿಸ್ತಾ ಇದ್ದಾಳೆ, ನಮ್ಮನ್ನು ಧರಿಸಿದ್ದಾಳೆ, ಪೋಷಣೆ ಮಾಡ್ತಾ ಇದ್ದಾಳೆ. ಕ್ಷಣಕಾಲ ಅವಳು ಅಳುಗಾಡಿ ಬಿಟ್ಟಳು ಅಂತಂದರೆ ನಾವು ಏನಾಗ್ತೇವೆ? ಹೀಗಾಗಿ ಕ್ಷಮಾರೂಪದಿಂದ ಭೂದೇವಿಯಲ್ಲೂ ಇದ್ದಾಳೆ, ಸಕಲ ಭೂತರಾಶಿಗಳಲ್ಲೂ ಇದ್ದಾಳೆ. ಹಾಗೆ ನೆಲೆಸಿರುವಂಥ ಆ ಕ್ಷಮಾರೂಪದಿಂದ ಇರಬಹುದಾದ ದೇವಿಗೆ ನಮ್ಮ ನಮಸ್ಕಾರಗಳು. ಮುಂದೆ ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಜಾತಿ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಆತ್ಮೀಯರೇ, ಇಲ್ಲಿ ಜಾತಿ ಅಂತಂದರೆ ಅರ್ಥ ಗುಂಪು ಅಂತ. ಅಂದರೆ ಒಂದೇ ಆಚಾರ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬಂದ ಒಂದೊಂದು ಗುಂಪು ಸಹ ಒಂದೊಂದು ಜಾತಿ ಅಂತ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಸಾಧಾರಣವಾಗಿ ಒಂದು ಗುಣದವರು ಒಂದು ಕಡೆ ಸೇರ್ತಾರೆ. ಒಂದೇ ಅಭಿರುಚಿ ಇರುವಂಥವರು ಆಯಾ ಕೆಲಸದಲ್ಲಿ ಅವರವರು ಸೇರಿಕೊಳ್ತಾರೆ. ಕೆಲವರು ಕ್ರೀಡೆಯಲ್ಲಿ ಸೇರಿಕೊಳ್ತಾರೆ, ಕೆಲವರು ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಂತೂ ಹೀಗೆ ಸೃಷ್ಟಿಯಲ್ಲಿ ಪ್ರತಿ ಪ್ರಾಣಿಯಲ್ಲೂ ಒಂದೊಂದು ಗುಣದವರು ಒಂದೊಂದು ಕಡೆ ಸೇರಿಕೊಳ್ತಾರೆ. ಇದರಲ್ಲಿ ಯಾವುದು ದೊಡ್ಡದು ಅಂತಲೂ ಇಲ್ಲ, ಯಾವುದು ಚಿಕ್ಕದು ಅಂತಲೂ ಹೇಳುತ್ತಿಲ್ಲ, ಮತ್ತೆ ಭೇದ ಮಾಡುತ್ತಿದ್ದಾರೆ ಅಂತಲೂ ಭಾವಿಸಬಾರದು. ಹೀಗಾಗಿ ಈ ಎಲ್ಲ ಜಾತಿಗಳಲ್ಲೂ, ಎಲ್ಲ ಸಮೂಹದಲ್ಲೂ, ಎಲ್ಲ ಗುಂಪಿನ ಮಧ್ಯೆಯೂ ಜಗನ್ಮಾತೆ ಇದ್ದಾಳೆ. ಅವಳು ಇಲ್ಲಿರ್ತೇನೆ ಅಲ್ಲಿ ಇಲ್ಲ ಅಂತ ಹೇಳುವಂತೆಯೇ ಇಲ್ಲವಲ್ಲ. ಹಾಗಾಗಿ ಇಲ್ಲಿ ತಾರತಮ್ಯ ಅನ್ನುವ ಮಾತೇ ಇಲ್ಲ. ಎಲ್ಲ ಗುಂಪಿನಲ್ಲೂ ಅಮ್ಮನೇ ಇರ್ತಾಳೆ. ಅಂತಹ ಅಮ್ಮನಿಗೆ ನಮ್ಮ ನಮಸ್ಕಾರಗಳು. ಮುಂದೆ ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಲಜ್ಜಾರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಈ ಲಜ್ಜಾಗುಣದ ಬಗ್ಗೆ ಹಿಂದೆಯೂ ಹಲವು ಬಾರಿ ಚಿಂತನೆ ಮಾಡಿದ್ದೇವೆ. ಲಜ್ಜಾ ಅಂತಂದರೆ ನಾಚಿಕೆ ಅಂತ ಅರ್ಥವೂ ಹೇಳಿದ್ದಾರೆ. ಹಾಗೆಯೇ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಅಥವಾ ಧರ್ಮ ವಿರೋಧ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗದೇ ಇರುವುದೇ ಲಜ್ಜಾ. ಯಾರಾದರೂ ಮಹಾಧಾರ್ಮಿಕರಿದ್ದಾರೆ ಅಂದರೆ ಅವರಲ್ಲಿ ದೇವಿ ಲಜ್ಜಾರೂಪದಿಂದ ಇರ್ತಾಳೆ ಅಂತ. ಹಾಗೆ ಉತ್ತಮವಾದಂಥ ಪತಿವ್ರತೆಯಲ್ಲಿ ಕಾಣುವ ಲಕ್ಷಣ ಲಜ್ಜಾ. ಅಂತಹ ಲಜ್ಜಾರೂಪದಿಂದ ಇರುವ ಅಮ್ಮನಿಗೆ ನಮ್ಮ ನಮಸ್ಕಾರಗಳು ಅಂತ. ಮುಂದೆ ಹೇಳ್ತಾರೆ, ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಶಾಂತಿ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಶಾಂತಿಯು ಜ್ಞಾನದ ಉತ್ಕೃಷ್ಟವಾದ ಸ್ಥಿತಿ, ಮತ್ತೆ ಅದು ರಸಾತೀತವಾದ ಸ್ಥಿತಿ. ನವರಸಗಳಲ್ಲಿ ಶಾಂತಿ ರಸ ಒಂದನ್ನು ಬಿಟ್ಟು ಉಳಿದೆಲ್ಲ ರಸಗಳು ಭಾವಗಳಿಂದ ಕೂಡಿರುತ್ತೆ ಮತ್ತು ಅದು ಪ್ರಾಪಂಚಿಕವಾಗಿರುತ್ತೆ. ಆದರೆ ಶಾಂತಿ ರಸ ಭಾವಾತೀತವಾದ ಸ್ಥಿತಿ. ಗೀತಾಚಾರ್ಯ ಹೇಳ್ತಾನೆ ಈ ಮಾತನ್ನ, ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತ ಶಾಂತಿ
ಅಶಾಂತಸ್ಯ ಕುತಃ ಸುಖಂ. ಯಾವಾತನಿಗೆ ರಾಗದ್ವೇಷಗಳಿದ್ದು ಮನೋಬುದ್ಧಿ ನಿಗ್ರಹ ಇಲ್ಲದೆ ಸ್ಥಿರವಾದ ನಿಶ್ಚಯಾತ್ಮಕವಾದ ಬುದ್ಧಿ ಇರುವುದಿಲ್ಲವೋ ಅವನಿಗೆ ಶಾಂತಿ ಇರೋದಿಲ್ಲ. ಶಾಂತಿ ಇಲ್ಲ ಅಂದ ಮೇಲೆ ಅವನಿಗೆ ಹೇಗೆ ಸುಖ ಸಿಗತ್ತೆ? ಅವನಿಗೆ ಹೇಗೆ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯವಾಗತ್ತೆ? ಇಲ್ಲ, ಸಾಧ್ಯವಾಗುವುದಿಲ್ಲ. ಹಾಗಾದರೆ ಯಾರಿಗೆ ಶಾಂತಿ ಸಿಗುತ್ತೆ ಅಂತಂದ್ರೆ, ವಿಹಾಯ ಕಾಮಾನ್ ಯಸ್ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮದಿಗಚ್ಚತಿ. ಯಾವಾತನು ಎಲ್ಲ ವಿಧದ ಕಾಮನೆಗಳನ್ನು ಬಿಟ್ಟು ನಿರಾಸಕ್ತಿಯಿಂದ ಬ್ರಹ್ಮಭಾವದಲ್ಲಿ ಸದಾ ಲೀನನಾಗಿರ್ತಾನೋ, ಅಹಂಕಾರ ಮಮಕಾರ್ಯಗಳು ಶೂನ್ಯವಾಗಿರುತ್ತೋ ಅವನಿಗೆ ಮಾತ್ರ ಶಾಂತಿ ಲಭ್ಯವಾಗುತ್ತೆ ಅಂತ ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದ ತನ್ನ ಸ್ವಸ್ಥಿತಿಯಲ್ಲಿ ತಾನು ಯಾರು ಸದಾ ಇರ್ತಾರೋ ಅವರಿಗೆ ಶಾಂತಿ ಅನ್ನುವಂಥದ್ದು ಲಭ್ಯವಾಗುತ್ತೆ. ಅಂತಹ ಶಾಂತ ಸ್ವರೂಪಳು ಜಗನ್ಮಾತೆ, ಅಂತಹ ಅಮ್ಮನಿಗೆ ನಮ್ಮ ನಮಸ್ಕಾರಗಳು ಅಂತಿದ್ದಾರೆ. ಮುಂದೆ ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಶ್ರದ್ಧಾರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ನೋಡಿ, ವಿದ್ಯಾರ್ಥಿಗಳಲ್ಲಿ ಓದುವ ಶ್ರದ್ಧೆ ಇಲ್ಲದಿದ್ದರೆ ಅವರು ಜೀವನದಲ್ಲಿ ಮುಂದೆ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಯಾರೇ ಇರಲಿ, ತಮ್ಮ ತಮ್ಮ ಕೆಲಸಗಳಲ್ಲಿ ಅವರಿಗೆ ಶ್ರದ್ಧೆ ಇಲ್ಲದೆ ಹೋದರೆ ಅವರ ಮುಂದಿನ ಜೀವನ ಹೇಗೆ? ಪ್ರಶ್ನೆಯಾಗಿಬಿಡುತ್ತಲ್ಲ. ಆದ್ದರಿಂದ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಅನ್ನುವಂಥದ್ದು ಇಲ್ಲದೆ ಹೋದರೆ ಖಂಡಿತ ಅವರಿಗೆ ಏಳಿಗೆ ಇಲ್ಲ, ಸುಖವಿಲ್ಲ ಅಂತ. ಮತ್ತೊಂದು ದೃಷ್ಟಿಯಲ್ಲಿ ಶಂಕರ ಭಗವತ್ಪಾದರು ಹೀಗೆ ಹೇಳ್ತಾರೆ, ಶ್ರದ್ಧಾ ಅಂತಂದ್ರೆ ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಸ್ಥಿರವಾದ ನಿಶ್ಚಲವಾದ ವಿಶ್ವಾಸ ಇರುವುದೇ ಶ್ರದ್ಧಾ ಅಂತ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ ಸಾ ಶ್ರದ್ಧಾ. ಹೀಗಾಗಿ ಜಗನ್ಮಾತೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಶ್ರದ್ಧಾ ಗುಣದಿಂದ ಇದ್ದುಕೊಂಡು ನಮ್ಮನ್ನ ಸದಾಚಾರಿಗಳನ್ನಾಗಿ ಮಾಡುತ್ತಿದ್ದಾಳೆ. ಗೀತಾಚಾರಿ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದವರಿಗೆ ಮಾತ್ರ ಜ್ಞಾನ. ಶ್ರದ್ಧೆ ಇಲ್ಲ ಅಂದ್ರೆ ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಅಜ್ಞನಾದವನಿಗೆ, ಅಶ್ರದ್ಧೆಯಿಂದ ಕೂಡಿದವನಿಗೆ, ಸಂಶಯಾತ್ಮನಿಗೆ ಖಂಡಿತ ಏಳಿಗೆ ಇಲ್ಲ. ಅವನು ನಿಶ್ಚಯವಾಗಿ ನಾಶವನ್ನು ಹೊಂದುತ್ತಾನೆ ಅಂತ ಭಗವಂತ ಹೇಳಿದ್ದಾನೆ. ಹೀಗಾಗಿ ಪ್ರತಿಯೊಂದು ಜೀವರಾಶಿಗಳಲ್ಲಿಯೂ ಸಹ ಜಗನ್ಮಾತೆ ಶ್ರದ್ಧಾರೂಪದಿಂದ ಇದ್ದಾಳೆ. ಅಂತಹ ಶ್ರದ್ಧಾರೂಪಳಿಗೆ ನಮ್ಮ ನಮಸ್ಕಾರಗಳು. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಈ ಅಪರಾಜಿತಾ ಸ್ತೋತ್ರವನ್ನ ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ದೇವಿ ಮಾಹಾತ್ಮೆ ಶ್ರವಣ ಯಜ್ಞದಲ್ಲಿ ಉತ್ತಮ ಚರಿತ್ರೆಯ 5ನೇ ಅಧ್ಯಾಯ, ದೇವತೆಗಳೆಲ್ಲ ಸೇರಿ ಅಪರಾಜಿತಾ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ವರ್ಚಸ್ಸಿನ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ನೋಡಿ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ವರ್ಚಸ್ಸಿರುತ್ತೆ. ಹಣ ಇದ್ದವರಿಗೆ ಒಂದು ರೀತಿಯ ವರ್ಚಸ್ಸು, ವಿದ್ಯೆ ಇದ್ದವರಿಗೆ ಒಂದು ರೀತಿಯ ವರ್ಚಸ್ಸು, ರೂಪವಂತರಿಗೆ ಒಂದು ರೀತಿಯ ವರ್ಚಸ್ಸು. ಇದೆಲ್ಲ ಲೌಕಿಕವಾದ ವರ್ಚಸ್ಸುಗಳು. ಆದರೆ ಬ್ರಹ್ಮಜ್ಞಾನಿಗಳಲ್ಲಿ, ತಪೋನಿಷ್ಠರಲ್ಲಿ, ಉಪಾಸಕರಲ್ಲಿ, ವೇದ ಪಾರಾಯಣವನ್ನು ಮಾಡಬಹುದಾದಂಥ ವೇದಜ್ಞರಲ್ಲಿ, ಮಹಾಪತಿವ್ರತೆಯರಲ್ಲಿ, ಅವರಲ್ಲಿ ಕಾಣುವಂಥ ವರ್ಚಸ್ಸು ಅದು ಬ್ರಹ್ಮವರ್ಚಸ್ಸು ಅಂತ. ಅಂಥ ಪುಣ್ಯಾತ್ಮರನ್ನು ಕಂಡರೆ ಕೈ ಮುಗಿಯಬೇಕು ಅಂತನ್ಸುತ್ತೆ.
ಯಾಕೆ ಅಂತಂದರೆ ಅವರಲ್ಲಿ ಅಮ್ಮನ ತೇಜಸ್ಸಿನ ಪ್ರಭಾವವೇ ಕಾಂತಿಯ ರೂಪದಿಂದ ಪ್ರಕಾಶವಾಗಿ ಕಾಣ್ತಾ ಇರುತ್ತೆ. ಅಂತಹ ಕಾಂತಿ ಸ್ವರೂಪಳಿಗೆ ನಮ್ಮ ನಮಸ್ಕಾರಗಳು. ಮುಂದೆ ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಲಕ್ಷ್ಮೀ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಆತ್ಮೀಯರೇ, ಇಲ್ಲಿ ಲಕ್ಷ್ಮೀ ಅಂದಾಗ ನಾರಾಯಣನ ಪತ್ನಿ ಅಂತ ತಿಳಿಯಬಾರದು. ನಾರಾಯಣನ ಪತ್ನಿಯೂ ಹೌದು. ಅದನ್ನು ಹೊರತಾಗಿ ಯಾರಲ್ಲಿ ಯಾವ ಯಾವ ವಿಶೇಷ ಶಕ್ತಿಗಳಿದೆಯೋ ಅದೆಲ್ಲ ಅವರಿಗೆ ಲಕ್ಷ್ಮಿ ಅಂತ. ಹಾಗೆಯೇ ಮುಖದಲ್ಲಿ ಕಳೆ, ಶೋಭೆ, ಮಂದಹಾಸ, ದೈವೀ ಲಕ್ಷಣ ಇದೆಲ್ಲವೂ ಸಹ ಲಕ್ಷ್ಮೀ ರೂಪವೇ ಆಗಿದೆ ಅಂತ. ಮತ್ತೆ ಈಗಾಗಲೇ ಹೇಳಿದಂತೆ ಅವರವರಲ್ಲಿ ಇರಬಹುದಾದ ವಿಶೇಷವಾದ ಲಕ್ಷಣ ಅವರವರಿಗೆ ಲಕ್ಷ್ಮೀ ರೂಪ ಅಂತ. ಉದಾಹರಣೆಗೆ ಸಂಗೀತಗಾರರಲ್ಲಿ ಸಂಗೀತವೇ ಲಕ್ಷ್ಮೀ, ತಂತ್ರಜ್ಞಾನವನ್ನು ಹೊಂದಿರಬಹುದಾದಂಥ ತಂತ್ರಜ್ಞರಲ್ಲಿ ಅವರ ತಂತ್ರಜ್ಞತೆಯೇ ಅವರಿಗೆ ಲಕ್ಷ್ಮೀ, ವ್ಯಾಪಾರಸ್ಥರಿಗೆ ಅವರ ವ್ಯಾಪಾರವೇ ಅವರಿಗೆ ಲಕ್ಷ್ಮೀ, ಸೂರ್ಯನಿಗೆ ಪ್ರಕಾಶ ಕೊಡುವುದೇ ಅವನ ಲಕ್ಷ್ಮಿ, ಚಂದ್ರನಿಗೆ ಆಹ್ಲಾದವನ್ನು ಕೊಡುವುದೇ ಅವನ ಲಕ್ಷ್ಮಿ. ಹೀಗಾಗಿ ಲಕ್ಷ್ಮಿ ಅಂದರೆ ಅವರವರ ಜೀವನ ನಡೆಸಲಿಕ್ಕೆ ಬೇಕಾದ ಮತ್ತು ಅವರವರಲ್ಲಿರಬಹುದಾದ ವಿಶೇಷ ಶಕ್ತಿಯನ್ನೇ ಲಕ್ಷ್ಮೀ ಅಂತ ಹೇಳಿ ಕರೀತಾರೆ. ಇಂತಹ ಲಕ್ಷ್ಮೀ ಸ್ವರೂಪಳಿಗೆ ನಮ್ಮ ನಮಸ್ಕಾರಗಳು. ಮುಂದೆ ದೇವತೆಗಳು ಹೇಳ್ತಾ ಇದ್ದಾರೆ, ಯಾದೇವಿ ಸರ್ವಭೂತೇಷು ಧೃತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಧೈರ್ಯ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಇಲ್ಲಿ ಧೃತಿ ಅಂತಂದರೆ ಧೈರ್ಯ ಅನ್ನುವಂಥದ್ದು ಒಂದರ್ಥ, ಮತ್ತೊಂದು ಅರ್ಥ ದೇಹ ಬೀಳದಂತೆ ಹಿಡಿದು ನಿಲ್ಲಿಸಿರುವಂಥ ಅಂತಃಶಕ್ತಿಗೆ ಧೃತಿ ಅಂತ ಹೆಸರು. ಅಂದರೆ ನಮ್ಮ ಶರೀರದ ಅವಯವಗಳು ತನ್ನಿಷ್ಟಕ್ಕೆ ತಾನು ನಡೆಯಲಿಕ್ಕೆ ಬಿಡದೆ ಆ ಒಂದು ಪಟ್ಟಿನಿಂದ ಹಿಡಿದು ನಿಲ್ಲಿಸಿದ್ದಾಳಲ್ಲ, ಅದು ಧೃತಿ ಅಂತ. ಆ ಚೈತನ್ಯ ಸ್ವರೂಪವೇ ಧೃತಿ. ಹಾಗೆಯೇ ಈ ವಿಶ್ವವನ್ನೂ ಸಹ ತಾನು ತನ್ನ ಪಟ್ಟಿನಿಂದ ಧೃತಿಯಿಂದ ಹಿಡಿದು ನಿಲ್ಲಿಸಿದ್ದಾಳೆ, ನಡೆಸ್ತಾ ಇದ್ದಾಳೆ ಈ ಜಗತ್ತನ್ನ ಅಂತ. ಶ್ರುತಿಗಳು ಹೇಳುತ್ತೆ, ಅಭಯಂ ಪ್ರತಿಷ್ಠಾಂ ವಿಂದತೆ. ನಮ್ಮ ಸಸ್ವರೂಪ ತಿಳಿದಾಗ ನಮಗೆ ಭಯ ಹೋಗಿ ಧೃತಿಯುಂಟಾಗತ್ತೆ. ಮತ್ತೊಂದು ವಾಕ್ಯ, ಸ್ವಸ್ವರೂಪ ಆಲಂಬೇನೇನ ನಿಶ್ಚಲ ಅಂತಃಕರಣತ್ವಂ ಧೃತಿ ಅಂತ. ತನ್ನ ಸಸ್ವರೂಪವನ್ನು ತಿಳಿದು ಆ ಸ್ವರೂಪದ ನೆಲೆಯಲ್ಲಿ ನಿಂತಿರುವಂಥ ಸ್ಥಿತಿಯನ್ನ ಧೃತಿ ಅಂತ ಹೇಳಿ ಕರೀತಾರೆ. ಅಂತಹ ಧೃತಿ ಸ್ವರೂಪಳಿಗೆ ನಮ್ಮ ನಮಸ್ಕಾರಗಳು ಅಂತ. ಮುಂದೆ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಕೆಲಸದ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು ಅಂತ. ಅಮ್ಮನನ್ನ ಸರ್ವಜೀವನೋಪಾಯಿನಿ ಅಂತ ಹೇಳಿ ಕರೀತಾರೆ. ಅಂದರೆ ಮನುಷ್ಯನಾದವನು ಅವನ ಜೀವನ ನಡೆಸಲಿಕ್ಕೆ ಯಾವ ಯಾವ ಧರ್ಮಯುಕ್ತವಾದ ವೃತ್ತಿಯನ್ನು ಆಧರಿಸಿಕೊಂಡು ಬದುಕ್ತಾ ಇರ್ತಾನೋ ಆ ವೃತ್ತಿ ರೂಪದಲ್ಲಿ ಇರುವವಳು ಅಮ್ಮ ಅಂತ. ಆದ್ದರಿಂದ ನಾವು ನಮ್ಮ ನಮ್ಮ ಕೆಲಸವನ್ನು ಗೌರವಿಸಬೇಕು. ನ್ಯಾಯದಿಂದ ಧರ್ಮದಿಂದ ಮಾಡುವಂಥ ಯಾವುದೇ ಕೆಲಸವು ಚಿಕ್ಕದಲ್ಲ. ಆ ಕೆಲಸ ಎಂಥದ್ದೇ ಇರಲಿ ಅದನ್ನು ಗೌರವಿಸಬೇಕು. ಯಾಕೆ ಅಂದರೆ ಒಂದೊಂದು ವೃತ್ತಿಗೂ ಒಂದೊಂದು ಕಲೆ, ಕೌಶಲ್ಯ, ಜ್ಞಾನದಿಂದ ಕೂಡಿರುತ್ತೆ. ಹೀಗೆ ಪ್ರತಿಯೊಬ್ಬರೂ ಮಾಡುವಂತಹ ವೃತ್ತಿಯಲ್ಲಿರಬಹುದಾದ ನೈಪುಣ್ಯವೇ, ಆ ಕೌಶಲ್ಯತೆಯೇ ಜಗನ್ಮಾತೆ. ಹಾಗಾಗಿ ವೃತ್ತಿ ರೂಪಳಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಮುಂದೆ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ನೆನಪಿನ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಇಲ್ಲಿ
ಸ್ಮೃತಿ ಅಂತಂದರೆ ಒಂದರ್ಥ ಈಗಾಗಲೇ ಹೇಳಿದಂತೆ ನೆನಪಿನ ಶಕ್ತಿ. ಸಮಯಕ್ಕೆ ಸರಿಯಾಗಿ ಕೆಲವು ವಿಷಯಗಳು ನೆನಪಾಗಬೇಕು, ಇನ್ನೂ ಕೆಲವು ವಿಷಯಗಳು ನಮ್ಮಿಂದ ಮರೆಯಾಗಬೇಕು. ಅದನ್ನು ಕೊಡಮ್ಮ ಅಂತ ಜಗನ್ಮಾತೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇ ಅರ್ಥ ಸ್ಮೃತಿ ಅಂತಂದರೆ ಶ್ರುತಿಯಲ್ಲಿ ಹೇಳಿದ್ದನ್ನೇ ಋಷಿಗಳು ಆಯಾ ಕಾಲಕ್ಕೆ ತಕ್ಕಂತೆ ಆ ವಿಚಾರಗಳನ್ನು ಸಂಕೋಚವನ್ನೋ ವ್ಯಾಕೋಚವನ್ನ ಮಾಡುವಂಥದ್ದನ್ನು ಸ್ಮೃತಿ ಅಂತ ಹೇಳಿ ಕರೀತಾರೆ. ಕಾಳಿದಾಸ ಮಹಾಕವಿ ಹೇಳ್ತಾನೆ, ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚನ್ ಅಂತ ಹೇಳ್ತಾನೆ. ಗೋವುಗಳು ಗೋಪಾಲಕರನ್ನ ಅನುಸರಿಸಿ ಹೋಗುವಂತೆ ಶ್ರುತಿವಾಕ್ಯಗಳನ್ನು ಸ್ಮೃತಿಗಳು ಹಾಗೆ ಅನುಸರಿಸಿಕೊಂಡು ಹೋಗುತ್ತೆ ಅಂತ ಸುಂದರವಾದ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಆ ಮಹಾಶಯ. ಇಂತಹ ಸ್ಮೃತಿ ರೂಪದಲ್ಲಿರಬಹುದಾದಂತಹ ಜಗನ್ಮಾತೆಗೆ ನಮ್ಮ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ದೇವತೆಗಳು. ಮುಂದೆ ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ದಯಾರೂಪದಿಂದ ನೆಲೆಸಿದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರಗಳು ಅಂತ. ಆತ್ಮೀಯರೇ, ಸ್ವಲ್ಪ ನಿಧಾನವಾಗಿ ಒಮ್ಮೆ ಯೋಚನೆ ಮಾಡಿ, ನಮ್ಮ ತಂದೆ ತಾಯಂದಿರಿಗೆ ನಮ್ಮ ಮೇಲೆ ದಯೆ ಇರದೇ ಹೋಗಿದ್ದಿದ್ದರೆ ನಾವು ಇರಲಿಕ್ಕೆ ಸಾಧ್ಯವಾಗ್ತಾ ಇತ್ತ? ಖಂಡಿತ ಇಲ್ಲ. ಹಾಗಾಗಿ ನಮ್ಮ ತಂದೆ ತಾಯಿಗಳಲ್ಲಿ ದಯಾರೂಪದಿಂದ ಇದ್ದುಕೊಂಡು ನಮ್ಮನ್ನು ಬದುಕಿಸುತ್ತಿರುವಂತಹವಳು ಜಗನ್ಮಾತೆ ಅಂತ. ಹಾಗೆಯೇ ಭಕ್ತರಿಗೇನಾದರೂ ಆಪತ್ತು ಬಂದಾಗ ಆ ಭಕ್ತರು ಅಮ್ಮನನ್ನು ಪ್ರಾರ್ಥನೆ ಮಾಡಿದಾಗ ಗೊತ್ತಿಲ್ಲ, ಅಮ್ಮನ ದಯೆಯಾಯಿತು ಅಂದರೆ ಯಾರ ಕಡೆಯಿಂದ ನಮಗೆ ಸಹಾಯ ಒದಗಿ ಬರುತ್ತೋ, ಯಾರು ಬಂದು ನಮಗೆ ನಮ್ಮ ಕೆಲಸವನ್ನು ಜಯ ಮಾಡಿಕೊಡ್ತಾರೋ ಅಂತೂ ಅಮ್ಮನ ದಯೆಯಾಗಬೇಕಷ್ಟೇ ಅಂತ. ಒಮ್ಮೆ ಬ್ರಹ್ಮದೇವನಲ್ಲಿ ದೇವತೆಗಳೆಲ್ಲ ಬಂದು ಕೇಳ್ತಾರಂತೆ, ದೇವ ನಮಗೇನಾದರೂ ಉಪದೇಶವನ್ನು ಕೊಡು ಅಂತ. ಆಗ ಬ್ರಹ್ಮದೇವ ಹೇಳಿದನಂತೆ, ದಾ 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 ಅಂತ 3 ಸಲ ಹೇಳಿದ. ದೇವತೆಗಳಿಗೆ ಗೊತ್ತಾಗಲಿಲ್ಲ, ಇದೇನು ಹೇಳ್ತಾ ಇದ್ದಾನೆ ಬ್ರಹ್ಮದೇವ. ಆ ಬ್ರಹ್ಮನನ್ನೇ ಕೇಳಿಕೊಂಡ್ರು, ಸ್ವಾಮಿ ಅದೇನು ಹೇಳಿದೆ ನಮಗೆ ಗೊತ್ತಾಗಲಿಲ್ಲ, ಅದನ್ನು ಬಿಡಿಸಿ ಹೇಳು. ಆಗ ಬ್ರಹ್ಮ ಹೇಳ್ತಾನೆ, ನಿಮ್ಮಲ್ಲಿ ಸದಾಕಾಲ ದಮನ ಇರಲಿ, ದಾನ ಮಾಡುವ ಬುದ್ಧಿ ಇರಲಿ, ದಯೆ ಇರಲಿ. ಅದೇ ದಮನ ದಾನ ದಯ, ದಾ 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 ಅಂತ ಹೇಳಿದ್ದು. ಹೀಗಾಗಿ ಇದು ಬ್ರಹ್ಮದೇವನ ಉಪದೇಶವಾದ್ದರಿಂದ ನಾವೆಲ್ಲರೂ ಸಹ ಅದನ್ನು ಪಾಲಿಸಬೇಕು ಅಂತ ಅರ್ಥ. ಹಾಗಾಗಿ ದಯಾ ಅಂತಂದರೆ ಪರದುಃಖ ಅಸಹಿಷ್ಣುತ, ಇನ್ನೊಬ್ಬರ ದುಃಖ ನೋಡಿದ ಕೂಡಲೇ ಮರುಗುವಂಥ ಗುಣ, ಅವರಿಗೆ ಸಹಾಯ ಮಾಡುವಂಥ ದಯಾಗುಣ ನಮ್ಮಲ್ಲಿ ಇರಬೇಕು. ಬಸವಣ್ಣನವರು ಹೇಳ್ತಾರೆ, ದಯ ಇಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಅಂತಹ ಸರ್ವ ಪ್ರಾಣಿಗಳಲ್ಲಿಯೂ ದಯಾರೂಪದಿಂದ ಇರುವ ಅಮ್ಮನಿಗೆ ನಮ್ಮ ನಮಸ್ಕಾರಗಳು ಅಂತ. ಮುಂದೆ ದೇವತೆಗಳು ಹೇಳ್ತಾ ಇದ್ದಾರೆ, ಯಾದೇವಿ ಸರ್ವಭೂತೇಷು ತುಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ತೃಪ್ತಿ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ತುಷ್ಟಿ ಅಂತಂದರೆ ಸಿಕ್ಕಿದ್ದರಲ್ಲೇ ತೃಪ್ತಿಯನ್ನು ಹೊಂದುವುದು, ಸಂತೋಷ ಪಡುವುದು ಅಂತ. ಕೃಷ್ಣ ಹೇಳ್ತಾನೆ, ಯದೃಚ್ಛಾಲಾಭ ಸಂತುಷ್ಟ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ನಾವು ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟರಲ್ಲಿ ತೃಪ್ತಿಯನ್ನು ಹೊಂದಬೇಕು. ಒಂದು ವೇಳೆ ಸಂಪಾದನೆ ಅಧಿಕವಾಗಿ ಬಂದರೆ, ನಮ್ಮ ಊಹೆ ಮೀರಿ ಬಂದರೆ, ಸಾಧ್ಯವಾದಷ್ಟು ಅದರಿಂದ ಸಮಾಜ ಸೇವೆ ಮಾಡಬೇಕು ಅಂತ. ಒಂದು ವೇಳೆ ತೃಪ್ತಿ ಇಲ್ಲದೆ ಹೋದರೆ ನಮಗೆ ಮನೋರೋಗ ಹೆಚ್ಚಾಗತ್ತೆ. ನಾವು ನಮ್ಮ ತೃಪ್ತಿಯನ್ನು ಹೇಗೆ ಕಂಡುಕೊಳ್ತೀವಿ ಅಂದರೆ, ಬೇರೆಯವರಿಗಿಂತಲೂ ಜಾಸ್ತಿ ಇದ್ದರೆ ತೃಪ್ತಿ, ಆ ಅಕ್ಕಪಕ್ಕದ ಮನೆಯವರಿಗಿಂತಲೂ ಕಡಿಮೆ ಇದ್ಬಿಟ್ರೆ ಆವಾಗ ಅತೃಪ್ತಿ. ಇದು ನಮ್ಮ ರೋಗಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ಆದ್ದರಿಂದ ಇದಾಗಬಾರದು. ಆದ್ದರಿಂದ ಏನು ನಮ್ಮ ಕರ್ಮಾನುಸಾರ ಭಗವತಿ ನಮಗೆ ಅನುಗ್ರಹ ಮಾಡ್ತಾಳೋ ಅದರಲ್ಲಿ ತೃಪ್ತಿಯನ್ನು ಪಡಬೇಕು. ಅಂತಹ ತೃಪ್ತಿ ರೂಪಳಿಗೆ ನಮ್ಮ ನಮಸ್ಕಾರ. ಮುಂದೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ
ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಮಾತೃರೂಪದಿಂದ ಇದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು. ಮಾತೃ, ಮಾತಾ, ಮಾತಾ ಅಂತಂದರೆ ಉತ್ಪತ್ತಿಗೆ ಕಾರಣಳು ಅಂತ, ಇಡೀ ಬ್ರಹ್ಮಾಂಡದ ಮೂಲ ಕರ್ತೃ ಅಂತ. ಅಂತಹ ಸರ್ವಕ್ಕೂ ಕಾರಣಲಾದ ಅಮ್ಮ ನಮ್ಮ ತಾಯಂದಿರ ರೂಪದಲ್ಲಿಯೂ ಇದ್ದು ನಮ್ಮನ್ನು ಪಾಲನೆ ಮಾಡ್ತಾ ಇರ್ತಾಳೆ, ಪೋಷಣೆ ಮಾಡ್ತಾ ಇರ್ತಾಳೆ ಅಂತ. ನೋಡಿ, ನಮಗೆ 5 ಜನ ಮಾತೃದೇವತೆಯರು ಇರ್ತಾರೆ ಅಂತ. ಪ್ರತಿಯೊಬ್ಬರಿಗೂ ಜನ್ಮದಾತೆ, ಭೂಮಾತೆ, ಗೋಮಾತೆ, ವೇದಮಾತೆ, ಹಾಗೆ ಎಲ್ಲಕ್ಕೂ ಕಾರಣಳು ಅನಿಸಿದಂತಹ ಜಗನ್ಮಾತೆ. ಈ 5 ಮಾತೃಸ್ವರೂಪದಿಂದ ಅಮ್ಮನೇ ಇರ್ತಾಳೆ. ಅಂತಹ ಅಮ್ಮನಿಗೆ ನಮಸ್ಕಾರ. ನೋಡಿ, ಲಲಿತಾ ಸಹಸ್ರನಾಮ ಆರಂಭವಾಗುವಂಥದ್ದು ಶ್ರೀಮಾತಾ ಅಂತ ಆರಂಭವಾಗುತ್ತೆ. ಮತ್ತು ಲಲಿತಾ ಸಹಸ್ರನಾಮದ ಕೊನೆಯ ನಾಮ ಲಲಿತಾಂಬಿಕಾ ಅಂತ ಕೊನೆಯಾಗುತ್ತೆ. ಅಂದರೆ ಮೊದಲೂ ಮಾತಾ, ಕೊನೆಯೂ ಮಾತಾ, ಅಮ್ಮನೇ ಆದಿ ಅಂತ್ಯಗಳು ಅಂತ. ಈ ಶರೀರಕ್ಕೆ ಜನ್ಮ ಕೊಡುವವಳು ಅಮ್ಮನೇ. ಮತ್ತೆ ಈ ಶರೀರದಿಂದ ಪ್ರಾಣ ಹೋದಾಗ, ಹೆಣ ಅಂತ ಜಗತ್ತೆಲ್ಲ ಇದನ್ನು ದೂರೀಕರಿಸಿದಾಗ, ಬಾಮಗನೇ ಅಂತ ಹೇಳಿ ತನ್ನ ಒಡಲೊಳಗೆ ಅಡಗಿಸಿಕೊಳ್ಳುವಂಥ ಭೂಮಾತಾ, ಮಾತಾ ಸ್ವರೂಪಿಣಿಯು ಅವಳೇ. ಈ ಮಧ್ಯದಲ್ಲಿ ನಮ್ಮ ಬದುಕು ನಡೆಯಬೇಕಲ್ಲ, ಜೀವನ ನಡೆಯಬೇಕಲ್ಲ, ಭೂಮಿಯಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ, ಹಾಗೆ ಭೂಮಿಯೇ ನಮಗೆ ಆಧಾರ, ಭೂಮಿಯೇ ನಮಗೆ ಅನ್ನ ನೀರು ಕೊಡುತ್ತಾ ಇದೆ. ಆದ್ದರಿಂದ ಆ ಭೂರೂಪದಲ್ಲಿರಬಹುದಾದ ಮಾತೃಸ್ವರೂಪಳು ಅವಳೇ. ಮತ್ತೆ ಸಕಲ ಜೀವರಾಶಿಗಳಲ್ಲಿ ಮಾತೃ ಹೃದಯದಿಂದ ಇರುವವಳೂ ಅವಳೇ. ಅಂತಹ ಅಮ್ಮನಿಗೆ ನಮ್ಮ ನಮಸ್ಕಾರ. ಮುಂದೆ ಯಾದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಭ್ರಾಂತಿ ರೂಪದಿಂದ ನೆಲೆಸಿದ್ದಾಳೋ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು ಅಂತ. ಉಪನಿಷತ್ಕಾರರು ಒಂದು ಮಾತನ್ನು ಹೇಳ್ತಾರೆ, ಸತ್ಯಂ ವಾ ಅನೃತಂಚ ಸತ್ಯಮಭವತ್. ಸತ್ಯವೂ ಅಸತ್ಯವೂ ಎರಡೂ ಸತ್ಯವೇ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸ್ವಲ್ಪ ಗೊಂದಲಮಯವಾದ ಹೇಳಿಕೆ, ದ್ವಂದ್ವ ಹೇಳಿಕೆ. ವೇದಾಂತಗಳು ಹೇಳುವ ಕ್ರಮವೇ ಹೀಗಿರುತ್ತೆ ಅಂತ. ಅದರ ಅರ್ಥ ಏನಪ್ಪ ಅಂದರೆ, ಸತ್ಯವೂ ಅಸತ್ಯವೂ ಎರಡೂ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಾಧ್ಯ ಆಗುತ್ತೆ? ಉದಾಹರಣೆಯನ್ನು ಗಮನಿಸಿ. ನೋಡಿ, ಬೆಳಕಿದ್ದರೇನೆ ನೆರಳು ಕಾಣುವಂಥದ್ದು. ಬೆಳಕೆ ಇಲ್ಲ ಅಂದರೆ ನೆರಳು ಹ್ಯಾಕೆ ಕಾಣುತ್ತೆ? ಈಗ ಕತ್ತಲೆ ಇದೆಯಪ್ಪ, ಆ ಕತ್ತಲೆಯಲ್ಲಿ ನೆರಳು ಕಾಣುತ್ತೋ? ಖಂಡಿತ ಕಾಣಲ್ಲ. ಇದೊಂದು ಭಾಗ. ಇನ್ನೊಂದು ಉದಾಹರಣೆ, ರಜ್ಜು ಸರ್ಪ ಭ್ರಾಂತಿ. ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮಿಸಿದ್ದೆವು. ಇಲ್ಲಿ ಜ್ಞಾನ ಬರುವಷ್ಟು ಕಾಲ ಹಗ್ಗವನ್ನೇ ಹಾವು ಅಂತ ಅಂದುಕೊಂಡಿದ್ವಲ್ಲ. ಆದರೆ ಜ್ಞಾನ ಬಂದ ಮೇಲೆ ಆಗ ನಮಗೆ ಹಾವಲ್ಲ, ಅದು ಹಗ್ಗ ಅಂತ ಗೊತ್ತಾಯಿತು. ಆದರೆ ಅಷ್ಟು ಹೊತ್ತು ಕಾಲ, ಅಂದರೆ ಜ್ಞಾನ ಬರುವಷ್ಟು ಕಾಲ ಹಾವು ಅಂತ ಭ್ರಾಂತಿಯಲ್ಲೇ ಇದ್ದವಲ್ಲ. ಆ ಭ್ರಾಂತಿಗೆ ಕಾರಣ ಹಗ್ಗ. ಹಾಗೆಯೇ ಇಡೀ ಜಗತ್ತು ನಮಗೆ ಜಗನ್ಮಾತೆಯಾಗಿ ಕಾಣಬೇಕಾಗಿತ್ತು, ಕಾಣ್ತಾ ಇಲ್ಲ, ಜಗತ್ತಾಗಿಯೇ ಕಾಣ್ತಾ ಇದೆ. ಯಾಕೆಂದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್. ಇಡೀ ಬ್ರಹ್ಮಾಂಡವೆಲ್ಲ, ಇಡೀ ಪ್ರಪಂಚವೆಲ್ಲ ಈಶಾವಾಸ್ಯಂ, ಭಗವಂತನ ಆವಾಸ ಸ್ಥಾನ, ಜಗನ್ಮಾತೆಯ ಆವಾಸ ಸ್ಥಾನವಾಗಿದೆ. ಆದರೆ ನಮಗೆ ಜಗನ್ಮಾತೆಯಾಗಿ ಈ ವಿಶ್ವ ಕಾಣ್ತಾ ಇಲ್ಲ. ವಿಶ್ವಂ ವಿಷ್ಣು ಕಾಣಬೇಕಾಗಿತ್ತು ನಮಗೆ. ಪ್ರಹ್ಲಾದನಿಗೆ ಹಾಗೆ ಕಾಣಿಸ್ತು. ಆದರೆ ದೈತ್ಯನಾದ ಹಿರಣ್ಯಕಶಿಪುವಿಗೆ ಹಾಗೆ ಕಾಣ್ತಾ ಇಲ್ಲ. ವಿಶ್ವವಾಗಿಯೇ ಕಾಣಿಸ್ತಾ ಇದೆ. ಆದ್ದರಿಂದ ಭ್ರಾಂತಿಯನ್ನು ಏರ್ಪಡಿಸುವವಳು ಆ ಮಾಯಾಸ್ವರೂಪಿಣಿ ಅಂತ. ಇದನ್ನೇ ಶಂಕರ ಭಗವತ್ಪಾದರು ಬ್ರಹ್ಮಸತ್ಯ ಜಗನ್ಮಿಥ್ಯಾ ಅಂತ ಹೇಳಿದರು. ಕಾಣುತ್ತಿರುವ ಈ ಜಗತ್ತು ವ್ಯಾವಹಾರಿಕ ಸತ್ಯ ಅಂತ ಹೇಳಿದರು. ಹೇಗೆ ಅಂತಂದರೆ, ನಿದ್ರೆಯಲ್ಲಿ ಕನಸು ಕಾಣುವಷ್ಟು ಕಾಲ ಮಾತ್ರ ಕನಸು ಸತ್ಯ. ನಿದ್ರೆಯಿಂದ ಎದ್ದೇಳಿ ಎಲ್ಲಿ ಹೋಯ್ತು ಕನಸು?
ಅಂದರೆ ಕನಸು ನೋಡುವಷ್ಟು ಕಾಲ ಮಾತ್ರ ಅದು ಸತ್ಯವಾಗಿತ್ತು, ಎದ್ದ ಮೇಲೆ ಭ್ರಾಂತಿಯಾಯಿತಲ್ಲ. ಹಾಗೆಯೇ ನಾನು ಅಂದರೆ ಶರೀರವಲ್ಲ, ನಾನು ಅಂತಂದರೆ ಶುದ್ಧವಾದ ಆತ್ಮ. ಆದರೆ ನಮಗೆ ಅದು ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಗೊತ್ತಾಗದಂತೆ ನಮಗೆ ಭ್ರಾಂತಿಯ ರೂಪದಲ್ಲಿ ಆವರಿಸಿರುವವಳು ಅಮ್ಮ. ಅಂತಹ ಅಮ್ಮನನ್ನು ನಾವು ಪ್ರಾರ್ಥಿಸಬೇಕು. ಅಮ್ಮ, ಈ ಭ್ರಾಂತಿಯನ್ನು ತೆಗೀತಾಯಿ. ಬಹುಶಃ ಹಾಗೆ ಪ್ರಾರ್ಥನೆ ಮಾಡಿ 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 ಪುಣ್ಯವಶಾತ್ ಆಕೆಗೆ ಕರುಣೆ ಬಂದು ಆವರಣ ವಿಕ್ಷೇಪಗಳನ್ನು ತೆಗೆದು ತನ್ನ ಸತ್ಯ ದರ್ಶನವನ್ನು ಮಾಡಿಸಬಹುದು ಅಂತ. ಹಾಗಾಗಿ ಸರ್ವಭೂತಗಳಲ್ಲಿಯೂ ಸಹ ಭ್ರಾಂತಿ ರೂಪದಿಂದ ಇರಬಹುದಾದಂಥ ಜಗನ್ಮಾತೆಗೆ ನಮ್ಮ ನಮಸ್ಕಾರಗಳು ಅಂತ ದೇವತೆಗಳು ನಮಸ್ಕಾರಗಳನ್ನು ಹೇಳ್ತಾ ಇದ್ದಾರೆ. ಅಂತೂ ಇಲ್ಲಿಯವರೆಗೂ ಸಹ ಆ ಜಗನ್ಮಾತೆ ಎಲ್ಲ ಭೂತಗಳಲ್ಲಿ, ಸರ್ವ ಜೀವಕೋಟಿಗಳಲ್ಲಿ ಯಾವ ರೀತಿ ನೆಲೆಸಿದ್ದಾಳೆ, ಆ ನೆಲೆಸಿ ನಮ್ಮ ಜೀವನವನ್ನು ನಡೆಸುತ್ತಿರುವಂತಹ ಸರ್ವಶಕ್ತಳು ಅವಳೇ. ಹೀಗಾಗಿ ಜಗನ್ಮಾತೆ ಅಂದ ತಕ್ಷಣ ಯಾವುದೋ ವಿಗ್ರಹದಲ್ಲೋ ಚಿತ್ರಪಟದಲ್ಲೋ ಕಲಶದಲ್ಲೋ ಮಾತ್ರ ಇಲ್ಲ, ಆದರೆ ಬದಲಿಗೆ ಸರ್ವವ್ಯಾಪಿಯಾಗಿದ್ದಾಳೆ. ಸಕಲ ಜೀವಕೋಟಿಗಳಲ್ಲಿ ಚೈತನ್ಯ ರೂಪದಿಂದ ಇದ್ದು ಸಕಲ ಜೀವನವನ್ನು ನಡೆಸಿರುವಂಥ ಜಗನ್ಮಾತೆ ಅವಳಾಗಿದ್ದಾಳೆ. ಅಂತಹ ಸರ್ವವ್ಯಾಪಿಯೂ ಸರ್ವ ಚೈತನ್ಯ ಸ್ವರೂಪಳೂ ಆಗಿರಬಹುದಾದಂಥ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.